ನಾನಿವತ್ತು ಸಂದೇಶ ತೆಗೆದುಕೊಳ್ಳಲಿಕ್ಕೆ ಹೋಗುವಂಥ ಒಂದು ವಿಷಯ, ಹೂ ವಿಲ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯವನ್ನು ಯಾರು ಪ್ರವೇಶಿಸ್ತಾರೆ ಅನ್ನೋದು. ಹಲ್ಲೆಲೂಯಾ. ಇವತ್ತು ಸತ್ಯವೇದ ಗ್ರಂಥದಲ್ಲಿ ಯಾರು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡ್ತಾರೆ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಾಕ್ಯವನ್ನು ನಾವು ಓದುವಂತರಾಗಿರೋಣ. ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ದೇವರ ವಾಕ್ಯ ಹೇಳ್ತದೆ, ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಅವರು ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನ ನೆರವೇರಿಸುವವನೇ ಅವನ ಪರಲೋಕ ರಾಜ್ಯಕ್ಕೆ ಸೇರುವನು ಎಂದು ದೇವರ ವಾಕ್ಯದಲ್ಲಿ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಹಾಗಾದರೆ ಒಂದು ವ್ಯಕ್ತಿ ತನ್ನ ಪರಲೋಕ ರಾಜ್ಯವನ್ನು ಸೇರಬೇಕಾದ್ರೆ ದೇವರ ವಾಕ್ಯದಲ್ಲಿ ಗಮನಿಸುವ ಪ್ರಕಾರ ದೇವರ ಚಿತ್ತದಂತೆ ನಡಿಬೇಕು. ಸತ್ಯವೇದ ಗ್ರಂಥದಲ್ಲಿ ಮನುಷ್ಯ ತಾನು ನಿತ್ಯತ್ವದಿಂದ ಬೀಳೋದಕ್ಕೆ ಒಂದೇ ಒಂದು ಕಾರಣ, ನಾವು ದೇವರ ವಾಕ್ಯದಲ್ಲಿ ಗಮನಿಸುವೆ, ದೇವರು ತಾನು ತಿನ್ನು ಅಂತ ಹೇಳಿದ ಆಹಾರವನ್ನು ಅಥವಾ ಹಣ್ಣನ್ನು ಅವನು ತಿನ್ನಲಿಲ್ಲ. ತಿನ್ನಬೇಡ ಅಂತ ಹೇಳಿದಂಥ ಹಣ್ಣನ್ನು ಅವನು ತಿಂದನು. ಆತನು ದೇವರ ಕೃಪೆಯಿಂದ ಅವನು ಬಿದ್ದು ಪಾಪಕ್ಕೆ ಅವನು ದಾಸನಾಗಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಯೇಸು ಸ್ವಾಮಿ ತನ್ನ ಹೊಸ ಒಡಂಬಡಿಕೆಗೆ ಬಂದಾಗಲೂ ಸಹ ಅದೇ ಪದವನ್ನು ತಾನು ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯದಲ್ಲಿ ತನ್ನ ಚಿತ್ತವನ್ನು ನೆರವೇರಿಸುವವನು ಎಂದು. ನಾವು ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 34ನೇ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾನೆ, ನನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂದು ಯೇಸು ಸ್ವಾಮಿ ಹೇಳಿದನು. ದೇವರ ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 30ನೇ ವಾಕ್ಯ ಮತ್ತು 36ನೇ ವಾಕ್ಯದಲ್ಲಿ ಅದೇ ಪದವನ್ನು ಸಹ ಯೇಸು ಸ್ವಾಮಿ ತಾನು ಉಚ್ಚರಿಸ್ತಾನೆ. ಈ ಮಾತುಗಳನ್ನು ನಾನು ನನ್ನ ಸ್ವಂತವಾಗಿ ಆಡ್ತಾ ಇಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸತಕ್ಕಂಥ ಮಾತುಗಳನ್ನು ನಾನು ಆಡ್ತಾ ಇದ್ದೀನಿ ಎನ್ನುವುದು ಯೇಸು ಸ್ವಾಮಿ ತನ್ನ 30ನೇ ವಾಕ್ಯದಲ್ಲೂ 36ನೇ ವಾಕ್ಯದಲ್ಲೂ ಯೇಸು ಸ್ವಾಮಿ ತಿಳಿಸಿಕೊಟ್ಟನು. ಹಾಗಾದರೆ ವಿಶ್ವಾಸ ಜೀವಿತದಲ್ಲಿ ಇರುವಂಥ ದೇವರ ಮಕ್ಕಳು ನಾವು ಗಮನಿಸಿಕೊಳ್ಳಬೇಕಾದಂಥ ಒಂದು ಕಾರ್ಯ, ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಇದ್ದಾಗ ತಾನು ತನ್ನಿಷ್ಟಕ್ಕೆ ತಾನು ಏನು ಮಾಡ್ತಾ ಇರಲಿಲ್ಲ. ತಾನು ಏನೇ ಮಾಡ್ತಾ ಇದ್ರು ಎಲ್ಲವನ್ನು ತನ್ನ ಚಿತ್ತದ ಪ್ರಕಾರ, ತಂದೆಯ ಚಿತ್ತದ ಪ್ರಕಾರವಾಗಿ ಆತನು ಮಾಡುವವನಾಗಿದ್ದನು. ಯೇಸು ಸ್ವಾಮಿ ತಾನು ಈ ಭೂಲೋಕದಲ್ಲಿದ್ದಾಗ ನಮಗೊಂದು ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ತಾನು ಕಳಿಸಿಕೊಟ್ಟನು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. 1 ಯೋಹಾನನ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯೋಹಾನನು ತಾನು ಹೇಳ್ತಾನೆ, ಲೋಕವು ಲೋಕದ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ತಂದೆಯ ಚಿತ್ತವನ್ನು ನೆರವೇರಿಸುವವನು ಅವನು ಎಂದೆಂದಿಗೂ ಇರುವನು, ಅವನು ಸದಾಕಾಲ ಜೀವಿಸುವನು ಎಂದು ದೇವರ ವಾಕ್ಯದಲ್ಲಿ ಗಮನಿಸ್ತೀವಿ. ಹಾಗಾದರೆ ತಂದೆಯ ಚಿತ್ತವನ್ನು ನೆರವೇರಿಸುವಂಥ ಪ್ರತಿಯೊಬ್ಬನು ಅವನ ಜೀವಿತ ಒಂದು ಕಾಲದಲ್ಲಿ ನಾಶವಾಗೋದಿಲ್ಲ. ಇಹದಲ್ಲೂ ಪರಲೋಕದಲ್ಲಿಯೂ ಅವನು ಎಂದೆಂದಿಗೂ ವಾಸ ಮಾಡುವವನಾಗಿರುತ್ತಾನೆ. ನಾವು ಮತ್ತಾಯನ ಬರೆದಂಥ ಸುವಾರ್ತೆ 21ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆ ಹೇಳ್ತಾನೆ. ಈ ತಂದೆಗೆ 2 ಮಕ್ಕಳಿದ್ರು. ಒಂದು ಮಗನಿಗೆ, ಮೊದಲನೇ ಮಗನಿಗೆ ಬಂದು ಹೇಳ್ತಾ ಇದ್ದಾನೆ, ಮಗ ನೀನು ಹೋಗಿ ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಮಾಡು ಅಂತ ಹೇಳಿದಾಗ ಮೊದಲನೇವನು ಹೇಳ್ದ, ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೇಳಿ ಸ್ವಲ್ಪ ಹೊತ್ತಾದ ಮೇಲೆ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಅವನು ಪಶ್ಚಾತ್ತಾಪ ಪಟ್ಟು ತಂದೆ ಹೇಳಿದ ಹಾಗೆ ಅವನು ಮಾಡಿದನು. ಎರಡನೇದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, 2ನೇ ಮಗನಿಗೆ ಬರ್ತಾ ಇದ್ದಾನೆ, ಬಂದು ಹೇಳಿದನು, ಹೋಗೋ ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಮಾಡೋ ಅಂತ ಹೇಳಿದಾಗ ಅವನು ಹೇಳ್ದ, ಮಾಡ್ತೀನಪ್ಪ, ಹೋಗ್ತೀನಪ್ಪ ಅಂತ ಹೇಳಿ ಅವನು ಹೋಗಲಿಲ್ಲ. ಯೇಸು ಸ್ವಾಮಿ ಜನರ ಬಳಿಯಲ್ಲಿ ಕೇಳ್ತಾನೆ, ತಂದೆ ಚಿತ್ತವನ್ನು ನೆರವೇರಿಸಿದವನು ಯಾರು? ಎಲ್ಲರೂ ಹೇಳಿದ್ರು ಮೊದಲನೆಯವನು. ಅವನು ಹೋಗಲ್ಲ ಅಂತ ಹೇಳ್ದ, ಮಾಡಲ್ಲ ಅಂತ ಹೇಳ್ದ, ಆಗಲ್ಲ ಅಂತ ಹೇಳ್ದ, ಆದರೆ ಅವನ ಒಳಗಡೆ ಒಂದು ಪಶ್ಚಾತ್ತಾಪ ಹೃದಯದಿಂದ ಆತನು ಹೇಳ್ದ, ನಾನು ಹೋಗಿ ಮಾಡಬೇಕು, ನಾನು ಮಾಡ್ತಾ ಇರೋದು ಪರರ ಕೆಲಸ ಅಲ್ಲ, ನಾನು ಮಾಡ್ತಾ ಇರೋದು ನಮ್ಮಪ್ಪನ ಕೆಲಸ, ನಮ್ಮಪ್ಪನ ಚಿತ್ತ, ನಮ್ಮಪ್ಪನ ಆಸೆಯನ್ನು ನೆರವೇರಿಸ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಏನು ಮಾಡ್ದ, ಅವನು ಹೊರಟ. ಇವತ್ತು ದೇವರ ಮಕ್ಕಳು ನಾವು ಮರಿಬಾರ್ದಾಗಿರುವಂಥ ಒಂದು ಕಾರ್ಯ, ನಾವು ಯಾರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀವಿ, ಸೈತಾನನೋ ಅಥವಾ ಲೋಕದೋ ಅಲ್ಲ, ನಮ್ಮನ್ನು ಕರೆದಾತನ ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀವಿ. ನಮ್ಮ ತಂದೆಯ ಚಿತ್ತವನ್ನು ನೆರವೇರಿಸಬೇಕು ಎನ್ನುವುದು ನಮ್ಮ ಪ್ರಾಮುಖ್ಯವಾದಂಥ ಒಂದು ಗುರಿ ಆಗಿರಬೇಕು. ಯೇಸು ಸ್ವಾಮಿ ತಾನು ಹೇಳಿದನು, ನನ್ನನ್ನು
ಸ್ವಾಮಿ ಸ್ವಾಮಿ ಎಂದು ಹೇಳುವವರೆಲ್ಲರೂ ಅವರ ಪರಲೋಕ ರಾಜ್ಯವನ್ನ ಸೇರಲಾರರು. ಮತ್ತಾಯನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ನಮ್ಮ ಕರ್ತನಾದಂಥ ದೇವರು ತಾನು ಒಂದು ಮಾತನ್ನ ತಾನಲ್ಲಿ ಹೇಳ್ತಾನೆ. 23ನೇ ವಾಕ್ಯ, ಅವರಿಗೆ ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾನೆ. ಒಂದು ಗುಂಪಿನ ಜನ ಬಂದು ಹೇಳಿದ್ರು, ನಿನ್ನ ನಾಮದಲ್ಲಿ ನಾವು ಪ್ರಸಂಗ ಮಾಡಿದ್ವಿ, ನಿನ್ನ ನಾಮದಲ್ಲಿ ನಾವು ದೆವ್ವಗಳ ನಟ್ಟಿದ್ವಿ, ನಿನ್ನ ನಾಮದಲ್ಲಿ ನಾವು ಸತ್ತವರನ್ನ ಎಬ್ಬಿಸಿದ್ವಿ, ನಿನ್ನ ನಾಮದಲ್ಲಿ ಮಾತ್ಕಾರ್ಯಗಳನ್ನು ಮಾಡಿದ್ವಿ ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನನ್ನು ಬಿಟ್ಟು ತೊಲಗರಿ ಅಂತ. ಅನೇಕರ ಒಂದು ಚಿಂತೆ ಈ ರೀತಿ ಉಂಟು. ನಾನು ಮಧ್ಯಾಹ್ನ ಬೈಬಲ್ ಓದಬೇಕಾದ್ರೆ ಈ ಪದ ನನಗೆ ಬಹಳ ಆಕರ್ಷಿಸ್ತು. ಅನೇಕರು ಈ ರೀತಿಯಾಗಿ ಚಿಂತೆ ಮಾಡ್ತಾರೆ, ಪ್ರಸಂಗ ಮಾಡೋರು, ರೋಗ ಸೌಖ್ಯ ಮಾಡೋರು ಅವ್ರಿಗೆ ಗ್ಯಾರಂಟಿ ಇಲ್ಲ ಪರಲೋಕಕ್ಕೆ ಹೋಗ್ತಾರೆ ಅಂತ. ದೇವ್ರ ಮಕ್ಕಳು ಗಮನಿಸಿ, ಅದೆಲ್ಲ ನಿಮ್ಮ ಕಲ್ಪನಾ ಕಥೆಗಳು. ದೇವ್ರ ವಾಕ್ಯದಲ್ಲಿ ಇನ್ನ ಆಳವಾಗಿ ಓದಿದಾಗ ಯೇಸು ಸ್ವಾಮಿ ಯಾರ್ಯಾರು ಹೋಗಲ್ಲ ಅನ್ನೋದು ಇನ್ನ ಡೀಟೇಲ್ ಆಗಿದೆ. ಸ್ತೋತ್ರ ಪ್ರಸಂಗ ಮಾಡೋರೆಲ್ಲ ಕುಳಿತು ಕೇಳೋರು ನೀವು ಹುಷಾರಾಗಿರ್ಬೇಕು. ನೀವು ಯಾರು ಸ್ತೋತ್ರ ಹೇಳಿಲ್ಲ. ನಾವು ಅನೇಕ ಸಾರಿ ಚಿಂತೆ ಮಾಡುವಂತ ಒಂದು ಕಾರ್ಯ ಧರ್ಮವನ್ನ ಮೀರಿ ನಡೆಯುವವರು ಅಂತ. ಧರ್ಮ ಎನ್ನುವಂತ ಒಂದು ಪದ ಬಂದಾಗ ಅನೇಕ ವಿಧವಾದಂಥ ಸಂಗತಿಗಳು ದೇವರ ವಾಕ್ಯದಲ್ಲಿ ಉಂಟು. ಧರ್ಮ ಅಂದ್ರೆ ಏನು? ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ವಾಕ್ಯವನ್ನು ಅನುಸರಿಸೋದೇ, ದೇವರ ಮಾತುಗಳನ್ನು ಅನುಸರಿಸೋದೇ ಧರ್ಮ. ಅಧರ್ಮ ಅಂದ್ರೆ ಆತನಿಗೆ ವಿರುದ್ಧವಾಗಿ ನಾವು ತಿರುಗಿ ಬೀಳೋದು. ನಾವು ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ತಾನು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಒಂದು ಮಾತನ್ನು ತಾನು ಈ ರೀತಿ ಹೇಳ್ತಾನೆ. ಓದೋಣ. ಮತ್ತಾಯ 24:12. ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ದೇವರ ವಾಕ್ಯ ಹೇಳುತ್ತೆ, ಅಂತ್ಯಕಾಲದ ಸೂಚನೆಗಳಲ್ಲಿ ದೇವರು ತಾನು ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ತಾನು ತಿಳಿಸ್ಕೊಟ್ಟಂತ ಒಂದು ಕಾರ್ಯ ಏನ್ ಗೊತ್ತಾ? ಅಂತ್ಯಕಾಲದಲ್ಲಿ ಏನ್ ಹೆಚ್ಚಾಗುತ್ತೆ ಅಂತ ಗಟ್ಟಿಯಾಗಲ್ರಿ, ಏನ್ ಹೆಚ್ಚಾಗುತ್ತೆ? ಅಧರ್ಮವು ಹೆಚ್ಚಾಗೋದ್ರಿಂದ ಅನೇಕರ ಪ್ರೀತಿ ಏನಾಗುತ್ತೆ? ತಣ್ಣಗಾಗುತ್ತೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ತಾಳಿಕೊಳ್ಳುವವನು ಅವನು ಏನಾಗ್ತಾನೆ? ರಕ್ಷಣೆ ಹೊಂದುತ್ತಾನೆ. ಹಾಗಾದ್ರೆ ಅಧರ್ಮ ಎಲ್ಲಿ ಹೆಚ್ಚಾಗುತ್ತೆ? ಅಧರ್ಮ ಲೋಕದಲ್ಲಿ ಹೆಚ್ಚಾಗುತ್ತೆ, ಸರ್ಕಾರದಲ್ಲಿ ಹೆಚ್ಚಾಗುತ್ತೆ, ಏನಕ್ಕೆ? ಸಭೆಯಲ್ಲೇ ಹೆಚ್ಚಾಗುತ್ತೆ. ಅದಕ್ಕಿಂತ ಇನ್ನೊಂದು ಸ್ಟೆಪ್ ಹೋದ್ರೆ ನಿಮ್ಮ ಮನೆಯಲ್ಲೇ ಹೆಚ್ಚಾಗುತ್ತೆ. ಅಧರ್ಮ ಎಲ್ಲಾ ಕಡೆಗಳಲ್ಲೂ ಹೆಚ್ಚಾಗುತ್ತೆ. ನಿನ್ನ ಮನೆಯಲ್ಲಿ ತಾಳ್ಕೊಳ್ಬೇಕು, ನಿನ್ನ ಸಭೆಯಲ್ಲಿ ತಾಳ್ಕೊಳ್ಬೇಕು, ಸರ್ಕಾರದಿಂದ ಬರುವಂತ ಅಧರ್ಮವನ್ನು ನೀನು ತಾಳ್ಕೊಳ್ಬೇಕು. ಲೋಕದಲ್ಲಿ ಸಂಭವಿಸಿ ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ಅನ್ಯ ಜಾಗದಲ್ಲಿ ಅಂತ ಮಾತ್ರ ಅನಿಸುತ್ತೆ. ಅಧರ್ಮ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ಭಾಗದಲ್ಲೂ ಉಂಟಾಗುತ್ತೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ತಾಳಿಕೊಳ್ಳುವವನು, ಅದು ನಿನ್ನ ಕುಟುಂಬದಲ್ಲಿ ಸಂಭವಿಸಿದ್ರು, ಅದು ನಿನ್ನ ಸಭೆಯಲ್ಲಿ ಸಂಭವಿಸಿದ್ರು, ಅದು ನಿನ್ನ ಪಟ್ಟಣದಲ್ಲಿ ಸಂಭವಿಸಿದ್ರು, ಅದು ನಿನ್ನ ರಾಜ್ಯದಲ್ಲಿ ಸಂಭವಿಸಿದ್ರು, ಅದು ನಿನ್ನ ದೇಶದಲ್ಲಿ ಸಂಭವಿಸಿದ್ರು, ಕ್ರಿಸ್ತನನ್ನು ನಂಬಿದವರಿಗೆ ದೇವರು ಕೊಟ್ಟಂತ ಒಂದು ರಕ್ಷಣೆಯ ಮಾರ್ಗ ನೀನು ತಾಳಿಕೊಳ್ಳಬೇಕು. ಸತ್ಯವೇದ ಗ್ರಂಥದಲ್ಲಿ ಅಂತ್ಯಕಾಲದ ಗುರುತುಗಳ ಕುರಿತಾಗಿ ಅಪೊಸ್ತಲನಾದಂಥ ಪೌಲನು ತಾನು 2 ತಿಮೋತಿಯನ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ, ಕಠಿಣ ಕಾಲಗಳಲ್ಲಿ ಸಂಭವಿಸುವಂತ ಇದರ ನಿಮಿತ್ತವಾಗಿ ಜನ ಅವರು ದೇವರಿಂದ ದೂರ ಆಗ್ತಾರೆ, ಅಧರ್ಮ ಯಾವ್ದ್ರಲ್ಲಿ ಹೆಚ್ಚಾಗುತ್ತೆ ಎನ್ನೋದನ್ನ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ನಾನು ಅದನ್ನ ಏನಂತ ಹೇಳ್ತಾರೆ, ಕೊಡಲ್ಪಟ್ಟಿದ್ದಕ್ಕೆ ವಿರುದ್ಧವಾದಂಥ ಸಂಗತಿಗಳನ್ನು ಸಹ ನಾನು ಬರೆದಿಟ್ಕೊಂಡಿದ್ದೀನಿ. ನಾನು ವಾಕ್ಯಗಳನ್ನು ಹೇಳ್ತೀನಿ, ಅದನ್ನ 1ನೇ ವಾಕ್ಯ ಓದ್ಬಿಡಮ್ಮ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲವು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರಿಗೆ ಸಾಕು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಆದರೆ ಕಠಿಣ ಕಾಲವು ಬರುತ್ತದೆ ಅನ್ನೋದನ್ನ ನೀನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಏನು ಕಠಿಣ ಕಾಲ? ಎಲ್ಲಾ ಸುಲಭವಾಗಿ ನಡೆಯಲ್ಲ, ಎಲ್ಲ ನೀನು ಅಂದುಕೊಂಡಂಗೆ ಸಂಭವಿಸಲ್ಲ, ಎಲ್ಲ ನೀನು ಆಗ್ರಹಿಸಂಗೆ ನಡೆಯಲ್ಲ, ಎಲ್ಲ ನೀನು ಚಿಂತೆಯನ್ನ ಮಾಡೋ ಪ್ರಕಾರವಾಗಿ ಸಂಭವಿಸಲ್ಲ. ಅಪ್ಪ ಏನಕ್ಕೋಸ್ಕರವಾಗಿ ಬದುಕಬೇಕು, ನಾನು ಏನಕ್ಕೋಸ್ಕರವಾಗಿ ಇಲ್ಲಿರ್ಬೇಕು, ನಾನು ಏನಕ್ಕೋಸ್ಕರವಾಗಿ ನಾನು ಜೀವಿಸಬೇಕು ಅಂತ ಚಿಂತೆ ಮಾಡತಕ್ಕಂಥ ಕಠಿಣ ಕಾಲಗಳು ನಿನ್ನ ಜೀವನದಲ್ಲಿ ಸಂಭವಿಸುವಂತ ಒಂದು ಕಾಲು ಬರುತ್ತದೆ ಎನ್ನುವುದು ದೇವರ ವಾಕ್ಯ. ಅಂತ್ಯಕಾಲದಲ್ಲಿ ಬರುತ್ತೆ ಎನ್ನುವುದು ನೀನು ನೆನಪಿಟ್ಕೊಳ್ಬೇಕು ಎನ್ನುವುದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ಮನುಷ್ಯರು ತಾವು ಏನಾಗ್ತಾರೆ, ದೇವ್ರ ಮಕ್ಕಳು ಗಮನಿಸಿ, ಇದು ಪೌಲನು ತನ್ನ ತಿಮೋತಿನಿಗೆ ಬರೀತಾ ಇರೋದು ಹೊರಗಡೆ ಇರುವಂತ ಜನರಿಗಲ್ಲ,
ಸಭೆ ಒಳಗಡೆ ಇರುವಂತ ಜನರಿಗೆ ಆತನು ಬರೀತಾ ಇರುವಂತ ಕಾರ್ಯ, ಸಭೆ ಒಳಗಡೆ ಯಾವ ಕಾರ್ಯಗಳು ಸಂಭವಿಸ್ಲಿಕ್ಕೆ ಹೋಗುತ್ತೆ, ಆತ್ಮದಲ್ಲೂ ಸತ್ಯದಲ್ಲಿ ಆರಾಧನೆ ಮಾಡುವಂತ ಜನ ಅವರ ಅಂತ್ಯ ಕಾಲದಲ್ಲಿ ಯಾವ ರೀತಿ ಅವರು ತಿರುಗಿ ಬೀಳ್ತಾರೆ, ಯಾವ ರೀತಿ ತಮ್ಮ ನಡತೆಗಳನ್ನ ಅವರು ತಿರುಗಿಸಿಕೊಳ್ತಾರೆ, ಈ ಕಾರ್ಯಗಳಲ್ಲಿ ನೀನು ಎಚ್ಚರವಾಗಿರಬೇಕು ಎನ್ನುವುದನ್ನ ಆತನು ತಿಮೋಥಿಯನಿಗೆ ಉಪದೇಶ ಮಾಡಿ ಆತನು ಬರೀತಾನೆ. ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೀವಿ, ಮೊದಲನೇದಾಗಿ ಮನುಷ್ಯ ತಾನು ಏನಾಗ್ತಾನೆ, ಮನುಷ್ಯನು ತಾನು ಸ್ವಾರ್ಥ ಚಿಂತಕನಾಗ್ತಾನೆ. ನಾವು ಆತ್ಮಿಕರಾದಂಥ ನಾವುಗಳು ಯಾವಾಗಲೂ ಕ್ರಿಸ್ತ ಯೇಸುವನ್ನು ನಾವು ಅಂಗೀಕರಿಸಿದಾಗ, ಗಲಾತ್ಯರು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ಈ ರೀತಿ ಹೇಳ್ತೇವೆ, ನಾನು ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ, ಇನ್ನು ಬದುಕುವವನು ನಾನಲ್ಲ, ನನ್ನಲ್ಲಿ ಜೀವಿಸುವವನು ಯಾರಾಗಿದ್ದಾನೆ, ಕ್ರಿಸ್ತನಾಗಿದ್ದಾನೆ. ಸಭೆ ಒಳಗಡೆ ಬಂದಂಥ ದೇವರ ಮಕ್ಕಳು ಅವರು ಕ್ರಿಸ್ತ ಯೇಸುವನ್ನು ನಂಬಿದಾಗ ಮೊದಲನೇದಾಗಿ ಅವರು ಹೇಳುವಂತ ಒಂದು ಕಾರ್ಯ, ಇನ್ನ ಬದುಕುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಬದುಕ್ತಾನೆ. ಆದರೆ ಕಠಿಣ ಕಾಲದಲ್ಲಿ ಸಂಭವಿಸುವಂತ ಒಂದು ಕಾರ್ಯ, ಮನುಷ್ಯನು ತಾನು ಬದುಕುತ್ತಾ ಅವನು ತನ್ನ ಹೆಸರಿಗಾಗಿ ಅವನು ಬದುಕಲಿಕ್ಕಾಗಿ ಪ್ರಾರಂಭ ಮಾಡ್ತಾನೆ, ತನಗೋಸ್ಕರವಾಗಿ ಬದುಕಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕ್ರಿಸ್ತ ಯೇಸುಗಿಂತ ಹೆಚ್ಚಾಗಿ ತಾನು ತನಗೋಸ್ಕರವಾಗಿ, ತನ್ನ ಹೆಸರಿಗೋಸ್ಕರವಾಗಿ, ತನ್ನ ಪದವಿಗೋಸ್ಕರವಾಗಿ, ತನ್ನ ಸ್ವಂತ ಹೆಸರಿಗಾಗಿ ಅವನ ಬದುಕಲಿಕ್ಕಾಗಿ ಪ್ರಾರಂಭ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಂತ್ಯ ಕಾಲದಲ್ಲಿ ಜನ ಏನಾಗ್ತಾರೆ, ಯೇಸುವಿಗೆ ಬದುಕೋದಕ್ಕಿಂತ ಹೆಚ್ಚಾಗಿ ಅವರು ತಮಗೋಸ್ಕರವಾಗಿ ಬದುಕಲಿಕ್ಕಾಗಿ ಪ್ರಾರಂಭ ಮಾಡ್ತಾರೆ. ಅಂತ್ಯ ಕಾಲದಲ್ಲಿ ಮನುಷ್ಯನು ತಾನು ಸ್ವಾರ್ಥ ಚಿಂತಕನಾಗ್ತಾನೆ. ಹಾಗಾದ್ರೆ ಇವತ್ತು ನಮ್ಮಲ್ಲಿ ಒಂದು ಪ್ರಶ್ನೆ ಹಾಕಬೇಕು, ಇವತ್ತು ನಾವು ಯಾವುದಕ್ಕಾಗಿ ಬದುಕ್ತಾ ಇದ್ದೀವಿ? ಹೆಸರಿಗಾಗಿ ಬದುಕ್ತಾ ಇದ್ದೀವ, ಹಣಕ್ಕಾಗಿ ನಾವು ಬದುಕ್ತಾ ಇದ್ದೀವ, ಸ್ಥಾನಮಾನಕ್ಕಾಗಿ ನಾವು ಬದುಕ್ತಾ ಇದ್ದೀವ, ಅಥವಾ ನಿಜವಾಗ್ಲೂ ಯೇಸು ಸ್ವಾಮಿಗಾಗಿ ಬದುಕ್ತಾ ಇದ್ದೀವ? ದೇವರ ವಾಕ್ಯದಲ್ಲಿ ಪೌಲನು ತಿಮೋಥಿಯನಿಗೆ ಉಪದೇಶ ಮಾಡಿ ಹೇಳ್ತಾ ಇದ್ದಾನೆ, ಅಂತ್ಯಕಾಲದಲ್ಲಿ ಮನುಷ್ಯನು ತನ್ನ ಸ್ವಾರ್ಥ ಚಿಂತಕನು. ಅನ್ನೋದರ ವಾಕ್ಯಗಳನ್ನು ನಾನು ಹೇಳ್ತೀನಿ, ಬರೆದಿಟ್ಕೊಳ್ರಿ. ಕಡೆಯದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಹಣದಾಸೆ ಉಳ್ಳವನಾಗುತ್ತಾನೆ. ದೇವರ ವಾಕ್ಯದಲ್ಲಿ ಎರಡನೇದಾಗಿ ಮನುಷ್ಯ ತನ್ನ ಆಗೋದು ಕಡೆ ಕಾಲದಲ್ಲಿ ಅವನ ಹಣದಾಸೆ ಉಳ್ಳವನಾಗಿರುತ್ತಾನೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 24ನೇ ವಾಕ್ಯ 25ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ಯೇಸು ಸ್ವಾಮಿ ಒಂದು ಸಾಮ್ಯವನ್ನ, ಯೇಸು ಸ್ವಾಮಿ ಒಂದು ಯವನಸ್ಥನನ್ನು ನೋಡಿಕೊಂಡು ತಾನು ಈ ರೀತಿ ಹೇಳಿದನು, ಐಶ್ವರ್ಯವಂತರು ಅವರ ಪರಲೋಕ ರಾಜ್ಯಕ್ಕೆ ಹೋಗೋದೇ ಬಹಳ ಕಷ್ಟ. ಆದರೆ ಮೂಲವಾದಂಥ ಅರ್ಥದಲ್ಲಿ ನಾವು ಗಮನಿಸ್ತೇವೆ, ಐಶ್ವರ್ಯದ ಮೇಲೆ ಭರವಸೆ ಇಡುವವನು ಅವನ ಪರಲೋಕ ರಾಜ್ಯಕ್ಕೆ ಹೋಗೋದು ಬಹಳ ಕಷ್ಟಕರ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು 2 ಯಜಮಾನರನ್ನ ನೀವು ಸೇವಿಸೋದಕ್ಕಾಗೋದಿಲ್ಲ. ಒಂದು, ನೀವು ಹಣವನ್ನು ಸೇವಿಸೋದಕ್ಕಾಗೋದಿಲ್ಲ. 2, ನೀವು ದೇವರನ್ನು ಸೇವಿಸೋದಕ್ಕಾಗೋದಿಲ್ಲ. 1 ತಿಮೋಥಿಯನ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಮಗೆ ಈ ರೀತಿಯಾಗಿ ತಿಳಿಸುತ್ತೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಹಣದ ಆಸೆ ಸಕಲ ವಿಧವಾದಂಥ ದೋಷಕ್ಕೆ ಮೂಲ ಕಾರಣ. ಕೆಲವರು ಈ ಉರುಳಿಗೆ ಸಿಕ್ಕಾಕಿಕೊಂಡು ಬೇಡದಿರುವಂಥ ಅಲ್ಲಲ್ಲಿ ತಿವಿತೆಗಳಿಂದ ತಮ್ಮನ್ನು ತಾವು ತಿವಿಸಿಕೊಂಡು ಅವರು ಕ್ರಿಸ್ತನ ನಂಬಿಕೆಯಿಂದ ದೂರ ಆಗ್ತಾರೆ. ಅಂತ್ಯಕಾಲದಲ್ಲಿ ಅನೇಕರನ್ನ ಕ್ರಿಸ್ತನಿಂದ ದೂರ ಮಾಡೋದು ಹಣದ ಆಸೆ. ಹಣವನ್ನು ಸಂಪಾದನೆ ಮಾಡಬೇಕು, ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು, ಯಾರ ತಲೆ ಹೊಡೆದಾದ್ರೂ ಹಣ ಸಂಪಾದನೆ ಮಾಡಬೇಕು, ಆರಾಧನೆ ಇಲ್ದಿದ್ರು ಪ್ರಾರ್ಥನೆ ಇಲ್ದಿದ್ರು ಹಣನೇ ನಮಗೆ ಗೌರವ ಕೊಡೋದಂತ ಹೇಳಿ ಅವರು ಅನೇಕರ ಹಣದಿಂದ ಓಡ್ತಾರೆ. ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಯಾವಾಗ ನಾವು ಹಣವನ್ನು ಹೆಚ್ಚಾಗಿ ನಾವು ಗೌರವಿಸ್ತಿರೋ ಆಗ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ಹಸ್ತವನ್ನ, ನಾವು ದೇವರ ಸಹಾಯವನ್ನ ನಮ್ಮಿಂದ ನಾವು ದೂರ ಅಗಲಿಸ್ತಾ ಇದ್ದೀವಿ ಅನ್ನೋದು ನಾವು ಮರಿಬಾರದು. ಯಾವಾಗ ನಮ್ಮ ಸ್ವಂತ ಪ್ರಯತ್ನಗಳಿಂದ ನಾವು ಹಣವನ್ನು ಹುಡುಕಿಕೊಂಡು ಹೋಗ್ತೀವೋ ಆಗ್ಲೇ ನಾವು ಚರ್ಚ್ನಾಗಿ ಅರ್ಥ ಮಾಡಿಕೊಳ್ಬೇಕು, ದೇವರು ನಮ್ಮಲ್ಲಿ ಕ್ರಿಯೆ ಮಾಡತಕ್ಕಂಥ ಬಾಗ್ಲನ್ನ ನಾವು ಮುಚ್ಚಿ ಬಿಡ್ತಾ ಇದ್ದೀವಿ. ಏನಕ್ಕೋಸ್ಕರ ದೇವರು ಹೇಳಿದ್ದು ಬಡ್ಡಿ ತೆಗೆದುಕೊಳ್ಳಬಾರದಂತ, ಏನಕ್ಕೋಸ್ಕರ ದೇವರು ಹೇಳಿದ್ದು ನೀಚ ಲಾಭವನ್ನು ನೀನು ಅಪೇಕ್ಷಿಸಬಾರ್ದಂತ, ಏನಕ್ಕೋಸ್ಕರ ದೇವರು ಹೇಳಿದ್ದು ನೀನು ಅನ್ಯಾಯವಾಗಿ ನೀನು ಸಂಪಾದನೆ ಮಾಡಬೇಡ ಅಂತ, ಏನಕ್ಕೋಸ್ಕರ ದೇವರು ಹೇಳಿದ್ದು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರೋದಿಲ್ಲ ಅಂತ, ಏನಕ್ಕೋಸ್ಕರವಾಗಿ ದೇವರು ಹೇಳಿದ್ದು ತನ್ನಲ್ಲಿ ಭಯಪಡೋರಿಗೆ ದೇವರು ಆಹಾರವನ್ನು ಕೊಡ್ತಾನೆ ಅಂತ. ಕಾರಣವೇನಂದ್ರೆ ನೀನು ಲೀಚ ಲಾಭವನ್ನು ಹುಡುಕೊಂಡೋದ್ರೆ ದೇವರ ಡೋರನ್ನ ನೀನು ಕ್ಲೋಸ್ ಮಾಡ್ತಾ ಇದೀಯ. ಯಾವಾಗ ನೀನು ಭಯಭಕ್ತಿ ಉಳ್ಳವನಾಗಿರ್ತೀಯೋ ದೇವರಿಗಾಗಿ ನೀನು ಬಾಗಿಲು ತೆರೆದು ಕೊಡ್ತೀಯ. ದೇವರೇ, ಎನಿ ಟೈಮ್ ನನ್ನ ಕೊರತೆ ಬಂದಾಗ ನೀನು ಕ್ರಿಯೆ ಮಾಡು ಅಂತ ನೀನು ದೇವರಿಗಾಗಿ ಬಾಗಿಲು ತೆರೆದು ಕೊಡ್ತೀಯ. ಹಣದಾಸೆ ಒಬ್ಬನಲ್ಲಿ ಬಂದ್ರೆ ಅವನ ಬಾಗಿಲನ್ನು ಮುಚ್ಚುತ್ತಾ ಇದ್ದಾನೆ. ಏನು ಬಾಗಿಲು? ಕ್ರಿಸ್ತ ನಂಬಿಕೆಯ ಬಾಗಿಲನ್ನು ಮುಚ್ಚುತ್ತಾ ಇದ್ದಾನೆ. ನಾವು ಹೇಗೆ ಜೀವಿಸ್ತಾ ಇದ್ದೀವಿ?
ನಾವು ಕಾಣುವವರಾಗಲ್ಲ, ನಾವು ಹೇಗೆ ಜೀವಿಸ್ತಾ ಇದ್ದೀವಿ? ನಂಬುವವರಾಗಿ ನಾವು ಜೀವಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಹಣದಾಸೆ ಅನ್ನೋದು ನಮ್ಮ ಜೀವನದಲ್ಲಿ ಬಂದಾಗ ಈ ನಂಬಿಕೆಯ ಬಾಗ್ಲನ್ನ ನಮ್ಮಲ್ಲಿ ಮುಚ್ಚಿ ಬಿಡುತ್ತೆ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂತ್ಯಕಾಲದಲ್ಲಿ ಮನುಷ್ಯನ ಜೀವನದಲ್ಲಿ ಸಂಭವಿಸುವಂತ ಕಾರ್ಯಗಳು ಇಂಥದ್ದೇ. ಬಡಾಯಿ ಕೊಚ್ಚಿಕೊಳ್ಳಬಾರದು. 2 ಕೊರಿಂಥಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದ 18ನೇ ವಾಕ್ಯ ಇರುತ್ತೆ, ಹೇಳುತ್ತೆ, ತನ್ನನ್ನೇ ತಾನು ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ದೇವರು ಯಾರನ್ನು ಹೊಗಳುತ್ತಾನೋ ಅವನೇ ಏನಾಗಿದ್ದಾನೆ? ಯೋಗ್ಯನು. ನಾನು ಆತ್ಮಿಕವಾದಂಥ ಜೀವನದಲ್ಲಿ ಅನೇಕರನ್ನ ಚಿಕ್ಕ ವಯಸ್ಸಿನಿಂದಲೇ ನಾನು ಕಂಡುಕೊಂಡು ಬಂದೆ. ಅನೇಕ ಅಭಿಷಕ್ತರುಗಳು ನನ್ನ ಹಿಂದೆ ಬೆಳೆದವರು, ನಮ್ಮ ಮುಂದೆ ಬೆಳೆದವರು ಅನೇಕರಿದ್ರು. ನಾನು ಕೆಲವರನ್ನು ಕಂಡಾಗ ಕೆಲವೊಂದು ಸಾರಿ ಅವರು ಪ್ರವಾದಿಸಿ, ಕೆಲವೊಂದು ಸಾರಿ ಅವರಿಗೆ ಒಳ್ಳೆ ಹೆಸರು ಬಂದಾಗ ಅನೇಕ ಸಾರಿ ನಮ್ಮ ಮುಂದೆ ಅವರು ಹೇಳಿದ್ರು, ನಾನು ಯಾರು ಗೊತ್ತೇನೋ, ನಾನೊಂದು ದೊಡ್ಡ ಪ್ರವಾದಿ, ನಾನು ಯಾರು ಗೊತ್ತಾ, ನಾನು ಅಭಿಷಕ್ತನು, ನಾನು ಯಾರು ಗೊತ್ತಾ, ಹಾಗೆ ಹೀಗೆ ಅಂತ ಹೊಗಳ್ಕೊಂಡ್ರು. ತಮ್ಮ ಸೇವೆಯದು, ತಮ್ಮ ಅಭಿಷೇಕದ ಕುರಿತಾಗಿ, ತಮ್ಮ ಪ್ರವಾದನೆ ಕುರಿತಾಗಿ ಅನೇಕ ಸಾರಿ ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಒಂದು ಚಿಂತೆ ಬಂತ. ಅವರು ಹೊಗಳ್ಕೊಂಡಾಗ, ಅವರು ಅಹಂಕಾರದಲ್ಲಿ ಅಥವಾ ಹುಬ್ಬಿಕೊಂಡು ಬಡಾಯಿ ಕೊಚ್ಚಿಕೊಂಡು ಮಾತಾಡಿದಾಗ ನಮಗೆ ಅನೇಕ ಸಾರಿ ಅನ್ನಿಸ್ತು, ನಮಗೆ ಅವರಿಗೆ ತಿರುಗಿ ಮಾತಾಡೋದಕ್ಕೆ ಯಾವ ಮಾತಿಲ್ಲ ಅಂತ. ಆದರೆ ಕೆಲವೊಂದು ವರ್ಷಗಳೇ ಮುಗೀತು. ಇವತ್ತು ಅವರ ಜೀವಿತಗಳ ಹಿಂತಿರುಗಿ ನೋಡಿದಾಗ ಅವರು ಯಾರು ಸೇವೆಯಲ್ಲಿಲ್ಲ. ಯಾರೆಲ್ಲ ಹೊಗಳ್ಕೊಂಡು ಆತ್ಮಿಕವಾದಂಥ ಜೀವಿತದಲ್ಲಿ ನಾನು ಸಂಬಡಿ ಅಂತ ಯಾರು ಹೇಳಿದ್ರು, ನಾನು ಕಟ್ಟುಕತೆ ಎಲ್ಲ ಹೇಳ್ತಾ ಇರೋದು, ನನ್ನ ಕಣ್ಣುಗಳಿಂದ ಕಂಡಿದ್ದು, ನನ್ನ ಕಿವಿಯಿಂದ ಕೇಳಿದ್ದು, ನನ್ನ ಜೀವನದಲ್ಲಿ ಅನುಭವಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಬಡಾಯಿ ಕೊಚ್ಚಿಕೊಂಡವರು ಯಾರು ತುಂಬ ದಿವಸ ನಿಲ್ಲಲ್ಲ. ಇವತ್ತು ದೇವ್ರ ಮಕ್ಕಳು ನಾವು ಅರ್ಥ ಮಾಡಿಕೊಳ್ಬೇಕು, ದೇವ್ರು ನಮಗೆ ಸೇವೆ ಕೊಟ್ಟರೆ ಕೃಪೆಯಿಂದ, ದೇವರು ನಮಗೇನಾದರೂ ಮಾನಿಸ್ತಾ ಇದ್ರೆ ದೇವರ ಕೃಪೆಯಿಂದ, ಒಳ್ಳೆ ಪ್ರಸಂಗ ಬಂದರೆ ಕೃಪೆಯಿಂದ, ಆತ್ಮಗಳನ್ನು ಸಂಪಾದನೆ ಮಾಡಿದ್ರೆ ಕೃಪೆಯಿಂದ. ಏನಾದರೂ ನಾನು ಮಾಡಿದೆ, ನಾನು ಯಾರೋ ಸಂಬಡಿ ಅಂತ ಹೇಳಿದ್ರೆ ತುಂಬ ದಿವಸ ಸೀಟ್ ಇರೋದಿಲ್ಲ. ಹುಷಾರು. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ಅಂತ್ಯ ಕಾಲದಲ್ಲಿ ಅನೇಕರು ಬೀಳೋದಕ್ಕೆ ಒಂದು ಕಾರಣ ಬಡಾಯಿ ಕೊಚ್ಚಿಕೊಳ್ಳುವವರು. ಅಂತ್ಯ ಕಾಲದಲ್ಲಿ ಅನೇಕರು ಬಿದ್ದೋಗೋದಕ್ಕೆ ಕಾರಣ ಬಡಾಯಿ ಕೊಚ್ಚಿಕೊಳ್ಳೋರು. ಇವತ್ತು ಅನೇಕ ಪಾಸ್ಟ್ಗಳು ಇಲ್ಲ, ಇವತ್ತು ಅನೇಕ ಹಿರಿಯರು ಲೀಡರ್ಗಳಿಲ್ಲ, ಇವತ್ತು ಅನೇಕ ಸಭೆಗಳು ಇಲ್ಲ. ಕಾರಣವೇನು? ಕೊಚ್ಚಿಕೊಂಡು ಬಡಾಯಿ ಕೊಚ್ಚಿಕೊಂಡು ಹೋದವರು. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ವಿಶ್ವಾಸ ಜೀವನದಲ್ಲಿ ನಮಗಂತ ಸ್ವಭಾವ ಬೇಡ. ಹಲ್ಲೆಲೂಯ. ಬಡಾಯಿ ಕೊಚ್ಚಿಕೊಳ್ಳಬಾರದು. ಇದು ಅಂತ್ಯಕಾಲದಲ್ಲಿ ಸಂಭವಿಸುವ ಕಾರ್ಯ. ಅಹಂಕಾರಿಗಳು, ದೇವರ ವಾಕ್ಯ ಹೇಳುತ್ತೆ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಾಕ್ಯ, ಅಹಂಕಾರಿಗಳನ್ನು ದೇವರು ಏನು ಮಾಡ್ತಾನೆ? ಎದುರಿಸುತ್ತಾನೆ. ಆದರೆ ದೀನರಿಗೆ ದೇವನಿಗೆ ಏನು ಕೊಡ್ತಾನೆ? ಕೃಪೆ ಕೊಡ್ತಾನೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 16ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತೆ, ಅಹಂಕಾರಿಗಳೆಲ್ಲ ದೇವರಿಗೆ ಅಸಹ್ಯ. ಯಾರೆಲ್ಲ ಅಹಂಕಾರ ಪಡ್ತಾರೋ ಅವ್ರನ್ನ ದೇವರು ಏನು ಪಡ್ತಾನೆ? ಅಸಹ್ಯ ಪಡ್ತಾನೆ. ಅಸಹ್ಯ ಅಂದರೆ ನಮ್ಗೆ ಚೆನ್ನಾಗಿ ಗೊತ್ತು, ದೇವರು ಅವ್ರ ಮುಖ ನೋಡೋದಕ್ಕೂ ದೇವರು ಇಷ್ಟಪಡಲ್ಲ. ಅಹಂಕಾರಿಗಳನ್ನು ದೇವರು ತಾನು ಅಸಹ್ಯ ಪಡ್ತಾನೆ ಎನ್ನುವುದು ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಇವತ್ತು ದೇವ್ರ ಮಕ್ಕಳು ಗಮನಿಸಿ, ನಾವು ಒಂದು ಕಾಲದಲ್ಲಿ ಅಹಂಕಾರ ಪಡಬಾರದು. ಅಹಂಕಾರ ಪಟ್ಟರೆ ನಾವು ದೇವರ ಕಣ್ಣಿಗೆ ಅಸಹ್ಯ ಎನ್ನುವುದು ಮರಿಬಾರದು. ಆದರೆ ದೀನರಿಗೂ ದೇವರು ಕೃಪೆ ಕೊಡುತ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಮುಂದಿನದಾಗಿ ಗಮನಿಸ್ತೇವೆ, ದೂಷಕರು. ಸತ್ಯವೇದ ಗ್ರಂಥದಲ್ಲಿ 1 ತಿಮೋಥೆಯನ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಾಕ್ಯ ಹೇಳುತ್ತದೆ. ಅದಕ್ಕಿಂತ ಮುಂಚಿತವಾಗಿ ಜ್ಞಾನೋಕ್ತಿಗಳ ಬರೆದ ಪುಸ್ತಕ 19ನೇ ಅಧ್ಯಾಯದ 11ನೇ ವಾಕ್ಯ, 19-11. ಜ್ಞಾನೋಕ್ತಿಗಳು 19-11. ಜ್ಞಾನೋಕ್ತಿಗಳು 19-11. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವನು ಅವನಿಗೆ ಭೂಷಣ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಪರರ ದೋಷವನ್ನ ಗಮನಿಸದೇ ಇರುವವನಿಗೆ ಅದು ಭೂಷಣ ಅಂತ. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, 1 ತಿಮೋಥೆಯನ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಾಕ್ಯ, ಅವನ ಜೀವನದಲ್ಲಿ ದೂಷಿಸುವಂತ ಸ್ವಭಾವ ಬರೋದಕ್ಕೆ ಕಾರಣವೇನು? ದೇವರ ವಾಕ್ಯ ಹೇಳುತ್ತದೆ, ಅವನ ಆತ್ಮೀಕವಾದಂಥ ಕಣ್ಣುಗಳು ಮುಚ್ಚಲ್ಪಡೋದ್ರಿಂದ, ಅವನ ಉಪದೇಶವು ಎನ್ನುವುದು ಅವನು ಬಿಟ್ಟು ಅವನು ತನ್ನ ಸ್ವಂತ ಮಾರ್ಗದಲ್ಲಿ ನಡೆಯೋದ್ರಿಂದ ಅವನಲ್ಲಿ ಉಂಟು ಆಗುವಂಥ ಸ್ವಭಾವ ಜಗಳ, ಹೊಟ್ಟೆ ಕಿಚ್ಚು, ದೂಷಣೆ.
ಹಾಗಾದ್ರೆ ಇವತ್ತು ದೇವರ ಮಕ್ಕಳ ವಿಶ್ವಾಸಿಗಳಾದಂಥ ನಾವುಗಳು ಅಂತ್ಯಕಾಲದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೊಬ್ಬರು ಏನ್ ತಪ್ಪು ಮಾಡ್ತಾರೋ ಅವರ ಮೇಲೆ ದೂಷಣೆ ಹಾಕೋಣ ಅಂತೇಳಿ ನೀನು ದೂಷಣೆಗಾಗಿ ಕಾಣ್ತಾ ಇದ್ರೆ, ಅವರ ದೋಷವನ್ನು ಕಂಡುಹಿಡಿಯೋದಕ್ಕಾಗಿ ಕಾಯ್ತಾ ಇದ್ರೆ, ಅದು ನಿನಗೆ ಭೂಷಣ ಅಲ್ಲ, ಅದು ನಿನಗೆ ಯೋಗ್ಯವಾದದ್ದಲ್ಲ. ದೇವರ ವಾಕ್ಯ ಹೇಳುತ್ತೆ, ಬೇರೆಯವರು ಏನ್ ತಪ್ಪು ಮಾಡ್ತಾರೆ ಅಂತ ನೋಡೋದಕ್ಕೆ ನೀನು ಕಾಯ್ಕೊಂಡಿದ್ರೆ ದೇವರ ವಾಕ್ಯ ಹೇಳುತ್ತೆ ಅದು ನಿನಗೆ ಉತ್ತಮವಾದದ್ದಲ್ಲ, ಅದು ನಿನಗೆ ಕೇಡೆ. ಆದ್ರೆ ಬೇರೆಯವರ ತಪ್ಪನ್ನ ನೀನು ಲಕ್ಷಿಸೋದಕ್ಕೆ, ಬೇರೆಯವರು ಯಾವಾಗ ತಪ್ಪು ಮಾಡ್ತಾರೆ ಅಂತ ನೋಡದೆ ನೀನು ದೂರ ಉಳಿಯೋದೆ ಅದು ನಿನಗೆ ಅಲಂಕಾರ ಎನ್ನೋದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಸಭೆ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾರು ತಪ್ಪು ಮಾಡ್ತಾರೆ, ಏನ್ ತಪ್ಪು ಮಾಡ್ತಾರೆ ಅಂತ ಅವ್ರಿಗಾಗಿ ನಾವು ಹೊಂಚಾಗ್ತಾ ಇದ್ರೆ ನೀನು ಆತ್ಮೀಕನಾಗೋದಿಕ್ಕೆ ಲಾಯಕಲ್ಲ ಎನ್ನೋದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಅಂದ್ರೆ ಅದು ನಿನಗೆ ಭೂಷಣ ಅಲ್ಲ ಅಂತ. ಮರ್ಯಾದಿ ಪದ ಭೂಷಣ, ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಲಾಯಕಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಹಾಗಾದ್ರೆ ವಿಶ್ವಾಸಿಗಳಾದಂಥ ನಾವುಗಳು ಅರ್ಥ ಮಾಡಿಕೊಳ್ಬೇಕು, ಅಂತ್ಯಕಾಲದಲ್ಲಿ ನಾವು ದೂಷಕರಾಗಬಾರದು. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಅಂತ್ಯಕಾಲದಲ್ಲಿ ನಾವು ದೂಷಕರಾಗಬಾರದು. 5ನೇದಾಗಿ ದೇವರ ವಾಕ್ಯ ಹೇಳುತ್ತೆ, ನಿನ್ನ ತಂದೆ ತಾಯಿಗಳನ್ನ ಏನ್ ಮಾಡಬೇಕು, ಸನ್ಮಾನಿಸಬೇಕು. ದೇವರ ವಾಕ್ಯ ಹೇಳುತ್ತೆ ಅಂತ್ಯಕಾಲದಲ್ಲಿ ತಂದೆ ತಾಯಿಗಳಿಗೆ ಅವಿದ್ಯರಾಗ್ತಾರೆ. ಇಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟಿದ್ದ ಪೌಲನು 5ನೇ ಕಾರ್ಯವನ್ನೇ ಈ ತಂದೆ ತಾಯಿಗಳಿಗೆ ಅವಿದ್ಯರಾಗೋದಂತ ಹೇಳೋದು. ದಶಾಜ್ಞೆಗಳಲ್ಲಿ 5ನೇ ಭಾಗನೇ ನಿನ್ನ ತಂದೆ ತಾಯಿಗಳಿಗೆ ವಿದ್ಯರಾಗಿರ್ಬೇಕು ಎನ್ನುವುದು ತಿಳಿಸಿಕೊಡುತ್ತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವಿಮೋಚನ ಕಂಡ ಬರೆದ ಪುಸ್ತಕ 20ನೇ ಅಧ್ಯಾಯದ 12ನೇ ವಾಕ್ಯ ಹೇಳುತ್ತೆ, ನಿನ್ನ ತಂದೆ ತಾಯಿಗಳಿಗೆ ನೀನು ವಿದ್ಯನಾಗಿರ್ಬೇಕು, ಅವರಿಗೆ ಸಲ್ಲತಕ್ಕ ಗೌರವವನ್ನು ನೀನು ಸಲ್ಲಿಸಬೇಕು ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ದೇವರ ಮಕ್ಕಳು ನಾವು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಾನು ಹೇಳ್ತಾ ಇರೋದು ಸಭೆ ಒಳಗಡೆ ನಡೀತಾ ಇರುವಂತ ಒಂದು ಕಾರ್ಯ. ದೇವರ ವಾಕ್ಯದಲ್ಲಿ 6ನೇದಾಗಿ ಉಪಕಾರವನ್ನು ನೆನೆಸದವರು. ಇಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯದ 16ನೇ ವಾಕ್ಯ, 1 ಥೆಸಲೋನಿಕರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 15ನೇ ವಾಕ್ಯ, ಇವೆರಡುಗಳನ್ನು ನಾವು ಹೋಲಿಕೆ ಮಾಡಿದಾಗ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ನೀನು ಮಾಡಬೇಕಾದಂಥ ಪರೋಪಕಾರವನ್ನ, ಧರ್ಮವನ್ನು ನೀನು ಮಾಡು, ಇದೇ ದೇವರಿಗೆ ಇಷ್ಟವಾದಂಥ ಯಜ್ಞ ಅಂತ. ಹಾಗಾದ್ರೆ ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಿನ್ನಿಂದ ಯಾರಿಗಾದ್ರೂ ಉಪಕಾರ ಮಾಡಬೇಕಾದ್ರೂ ಸಾಧ್ಯವಾದ್ರೆ ನೀನು ಮಾಡು, ಹಿಂತೆಗಿಬೇಡ ಎನ್ನುವುದು ದೇವರ ವಾಕ್ಯ ಹೇಳುತ್ತೆ. ಯಾವಾಗಲೂ ದೇವರ ಮಕ್ಕಳು ನಾವು ಅರ್ಥ ಮಾಡಿಕೊಳ್ಬೇಕು, ನಮಗೆ ಸುವಾರ್ತೆ ಹೇಳಿದವರನ್ನ, ನಮ್ಮನ್ನು ಸತ್ಯದಲ್ಲಿ ದಾರಿ ನಡೆಸಿದವರನ್ನ, ನಮಗೆ ಪ್ರಾರ್ಥನೆ ಮಾಡಿದವರನ್ನ, ನಮಗೆ ನೀತಿಯನ್ನು ಉಪದೇಶ ಮಾಡಿದವರನ್ನ, ನನ್ನ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವರನ್ನ ಒಂದು ಕಾಲದಲ್ಲಿ ನಾವು ಮರಿಬಾರದು. ಅಂತ್ಯ ಕಾಲದಲ್ಲಿ ಅನೇಕರಿಗೆ ಉಂಟಾಗುವಂಥ ಒಂದು ತೊಂದರೆ, ಅಂತ್ಯ ಕಾಲದಲ್ಲಿ ಅನೇಕರು ಉಪಕಾರವನ್ನು ನೆನೆಸಿದವರು. ನಿನ್ನ ಕಷ್ಟ ಕಾಲದಲ್ಲಿ ಯಾರಾದರೂ ಒಂದು ಹಿಡಿ ಅಕ್ಕಿ ಕೊಟ್ಟಿದ್ರು ಅವ್ರಿಗಾಗಿ ಯಾವಾಗಲೂ ಸ್ತೋತ್ರ ಮಾಡ್ತಾ ಇರಬೇಕು. ನಿನ್ನ ಕಷ್ಟ ಕಾಲದಲ್ಲಿ ಯಾರಾದರೂ ನಿನಗೆ ₹1 ನಿನಗೆ ಹಣ ಸಹಾಯ ಮಾಡಿದ್ರು ಅವರಿಗಾಗಿ ಯಾವಾಗಲೂ ನೀನು ದೇವರಿಗೆ ಸ್ತೋತ್ರ ಮಾಡ್ತಾ ಇರಬೇಕು. ನಿನಗೆ ರಕ್ಷಣೆ ಮಾರ್ಗಕ್ಕೆ ಬರದೆ ನಿನ್ನ ನಾಶನಕ್ಕೆ ಹೋಗಬೇಕಾದ್ರೆ ನಿನಗೆ ಯಾರೋ ಬಂದು ಸುವಾರ್ತೆ ಹೇಳಿದ್ರು ಅವರಿಗಾಗಿ ನೀನು ನೆನೆಸಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಉಪಕಾರವನ್ನು ನೆನೆಸದೇ ಇರುವವನಾಗಿದ್ರೆ ನೀನು ಪಶುಪ್ರಾಯನು ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಅಂತ್ಯ ಕಾಲದಲ್ಲಿ ಅನೇಕರು ಉಪಕಾರವನ್ನು ನೆನೆಸದವರು. ದೇವರ ವಾಕ್ಯ ಹೇಳುತ್ತದೆ ಮುಂದನೇದಾಗಿ 7ನೇದಾಗಿ ದೇವ ಭಯ ಇಲ್ಲದವರು ಆಗುತ್ತಾರೆ. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಬರೆದ ಪುಸ್ತಕ 14ನೇ ಅಧ್ಯಾಯದ 27ನೇ ವಾಕ್ಯ ಹೇಳುತ್ತದೆ, ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ಎಂದು ದೇವರ ವಾಕ್ಯ ಹೇಳುತ್ತದೆ. ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ ನೋಡ್ರಿ. ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪ್ರಾಶದಿಂದ ತಪ್ಪಿಸಿಕೊಳ್ಳಲು ಅದೊಂದು ಸಾಧನ ಎನ್ನುವುದು ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ಮರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ, ದೇವರಿಗೆ ಭಯಪಡೋದು. ನಾವು ದೇವರಿಗೆ ಭಯಪಟ್ಟರೆ ಮರಣಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ದೇವರಿಗೆ ಭಯಪಟ್ಟರೆ ನರಕಕ್ಕೆ ಭಯಪಡುವಂಥ ಅವಶ್ಯಕತೆನೇ ಇಲ್ಲ. ನಾವು ದೇವರಿಗೆ ಭಯಪಟ್ಟರೆ ನಾವು ಒಂದು ಕಾಲದಲ್ಲಿ ನರಕದ ಬಗ್ಗೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ದೇವರಿಗೆ ಭಯಪಟ್ಟರೆ ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ಮೃತ್ಯು ಪಾಶದಿಂದ ನಾವು ತಪ್ಪಿಸಿಕೊಳ್ಳಲು ಅದೇ ಒಂದು ಸಾಧನ. ನನ್ನ ಕಳೆದ ಅನೇಕ ವರ್ಷಗಳಿಂದ ಯಾರೋ ಒಬ್ಬರು ಹೇಳಿದ್ರು, ನರಕದ ಬಗ್ಗೆ ನೀನು ಚೆನ್ನಾಗಿ ತಿಳ್ಕೊಳ್ಬೇಕು, ನರಕ ಅಂದ್ರೆ ಏನ್ ನೋಡ್ಬೇಕು ಹಾಗೆ ಹೀಗೆ ಅಂತ. ನಾನು ಅವ್ರಿಗೆ ತಿರುಗಿಸೋಣ ಡೈಲಾಗ್ ಹೇಳಿದೆ, ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅನ್ನೋ ಗ್ಯಾರಂಟಿ ನನಗಿದೆ, ಇನ್ನೊಂದು ಅವಶ್ಯಕತೆ ಇಲ್ದಿರೋದ್ ಬಗ್ಗೆ ನಾನ್ಯಾಕೆ ತಿಳ್ಕೊಂಡ್ಲಿ ಅಂತ. ಯಾರು ಸ್ತೋತ್ರ ಹೇಳಲಿಲ್ಲ. ಇವತ್ತು ಅನೇಕ ವಿಶ್ವಾಸಿಗಳು ನರಕಕ್ಕೆ ಭಯಪಟ್ಟು ದೇವ್ರನ್ನ ಸೇವಿಸ್ತಾರೆ.
ನಾವು ನರಕಕ್ಕಲ್ಲ, ನಾವು ಪರಲೋಕಕ್ಕೆ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಮಗಿದೆ. ಇನ್ನು ಬೇಡದಿರೋದ್ರ ಕುರಿತಾಗಿ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ಕಾರಣ ನಾನು ತಿಳ್ಕೊಬೇಕಾಗಿರೋದು ನನ್ನ ಮನೆಯಲ್ಲಿ ಏನೇನಿದೆ, ನನ್ನ ರೋಡ್ ಹೆಂಗಿದೆ, ನನ್ನ ಮನೆ ಒಳಗಡೆ ಏನಿದೆ ಅನ್ನೋದು ನಾನು ಚಿಂತೆ ಮಾಡ್ಕೊಂಡ್ರೆ ಸಾಕು. ಬೇರೆಯವ್ರ ಮನೆ ನನಗೇನಕ್ಕೆ? ನೀವ್ಯಾರು ಸ್ತೋತ್ರ ಹೇಳಲಿಲ್ಲ. ವಿಶ್ವಾಸ ಜೀವನದಲ್ಲಿ ದೇವ್ರ ಮಕ್ಕಳು ಗಮನಿಸಿ, ಅಲ್ಲಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ಇದ್ರೆ ನರಕದ ಬಗ್ಗೆ ಯಾರೇ ಏನು ಹೇಳಿ ನರಕನ ಭಯಪಟ್ಟು ದೇವ್ರನ್ನ ಸೇವಿಸ್ಬೇಡ್ರಿ. ದೇವರ ಪ್ರೀತಿ ನೆನೆಸ್ಕೊಂಡು ದೇವ್ರ ಸೇವಿಸ್ರಿ. ಯೇಸು ಸ್ವಾಮಿ ನಿಮಗಾಗಿ ಶಿಲುಬೆಯಲ್ಲಿ ಏನ್ ಮಾಡ್ದ, ಯೇಸು ಸ್ವಾಮಿ ತನ್ನ ಸುರಿಸಿದ ರಕ್ತ, ಯೇಸು ಸ್ವಾಮಿ ತನ್ನ ಪಟ್ಟಂತ ಪ್ರಯಾಸ ಸಕಲದನ್ನು ನೆನೆಸ್ಕೊಂಡು ಯೇಸು ಸ್ವಾಮಿನ ಸೇವಿಸ್ರಿ. ನರಕಕ್ಕೆ ಭಯಪಟ್ಟು ಸೇವಿಸ್ರಿ. ಅನೇಕ ಯೋಬನ ತಾನು ಹೇಳ್ತಾನೆ, ನಾನು ಏನ್ ಭಯಪಟ್ಟನೋ ಅದೇ ನಂಗೆ ಸಂಭವಿಸ್ತಂತ. ನರಕದ ಬಗ್ಗೆ ತುಂಬಾ ಭಯಪಡ್ತಾ ಇದ್ರೆ ಹುಷಾರು. ಯಾರು ಸ್ತೋತ್ರ ಹೇಳಿಲ್ಲ. ಯಾವ್ದು ನಾನು ಭಯಪಟ್ಟನೋ ಅದೇ ನಂಗೆ ಸಂಭವಿಸ್ತಂತೆ. ನಮ್ಮ ಪರಲೋಕ ರಾಜ್ಯದ ನಿಶ್ಚಯ ನಮಗುಂಟು. ಆದ್ರಿಂದ ಧೈರ್ಯವಾಗಿ ದೇವರ ಪ್ರೀತಿಯನ್ನು ನೆನೆಸ್ಕೊಂಡು ನಾವು ಅದರಲ್ಲೇ ನಾವು ಜೀವಿಸಿದ್ರೆ ದೇವರು ನಮ್ಮನ್ನು ನಿಶ್ಚಯವಾಗಿ ಸದಾಕಾಲ ಆತನ ಪ್ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ದೇವರ ವಾಕ್ಯದಲ್ಲಿ ಮುಂದೆ ಗಮನಿಸ್ತೀವಿ, ಚಾಡಿ ಹೇಳುವವರು. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 10ನೇ ಅಧ್ಯಾಯದ 18ನೇ ವಾಕ್ಯ ಹೇಳ್ತೇವೆ, ಚಾಡಿಗಾರನು ಜ್ಞಾನಹೀನನು ಅಂತ. ಚಾಡಿ ಹೇಳೋರಿಗೆ ಜ್ಞಾನ ಇಲ್ಲ, ಜ್ಞಾನಹೀನರು ಏನೋ ದೇವರ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 16ನೇ ಅಧ್ಯಾಯದ 28ನೇ ವಾಕ್ಯ ಹೇಳುತ್ತೆ, ಚಾಡಿಕೋರನು ತನ್ನ ಮಿತ್ರನನ್ನ ಅಗಲಿಸ್ತಾನೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 6ನೇ ಅಧ್ಯಾಯ ಅನಿಸುತ್ತೆ, ಅಲ್ಲಿ ದೇವರಿಗೆ ಅಸಹ್ಯವಾದಂಥ ಒಂದು ಕಾರ್ಯ, ಅಲ್ಲಿ ದೇವರು ತಾನು ಇರುತ್ತೆ ಹೇಳ್ತಾನೆ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ದೇವರು ಅವನನ್ನು ಕಂಡ್ರೆ ಅಸಹ್ಯ ಪಡ್ತಾನೆ ಎನ್ನುವುದು 6ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ 19ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಚಾಡಿಕೋರನನ್ನು ಕಂಡ್ರೆ ದೇವರು ಅಸಹ್ಯ ಪಡ್ತಾನೆ ಎನ್ನುವುದು ದೇವರ ವಾಕ್ಯ ಹೇಳ್ತದೆ. ಚಾಡಿಯ ಸ್ವಭಾವ ಮಿತ್ರರನ್ನು ಅಗಲಿಸುತ್ತೆ. ಚಾಡಿಯ ಒಂದು ಪ್ರತ್ಯೇಕತೆ ಅದು ಜ್ಞಾನಹೀನತೆಯನ್ನು ಅವನಲ್ಲಿ ತರುತ್ತೆ. ಚಾಡಿಯ ಒಂದು ಸ್ವಭಾವ ಒಡ ಹುಟ್ಟಿದವರಲ್ಲಿ ಜಗಳವನ್ನು ಹುಟ್ಟಿಸುತ್ತೆ. ದೇವರ ವಾಕ್ಯ ಹೇಳುತ್ತೆ, ಅಂತ್ಯಕಾಲದಲ್ಲಿ ಮನುಷ್ಯನು ತಾನು ಈ ರೀತಿ ಉಳ್ಳವನಾಗಿರುತ್ತಾನೆ. ದೇವ್ರ ಮಕ್ಕಳು ಗಮನಿಸಿ, ಮುಂದೆ ದಮೆ ಇಲ್ಲದವರು. ನನಗೆ ಈ ಕನ್ನಡದಲ್ಲಿ ಈ ಪದ ಸರಿಯಾಗಿ ಅರ್ಥ ಆಗಲಿಲ್ಲ. ದಮೆ ಅಂದರೆ ಏನು ಅಂತ ನಾನು ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಸ್ವಲ್ಪ ತೆಗೆದು ಅನಂತರವಾಗಿ ಇಂಗ್ಲೀಷ್ ಬೈಬಲ್ಗಳಲ್ಲಿ ಕೆಲವೊಂದು ವರ್ಷನ್ಸ್ನ ನಾನು ಅದನ್ನು ಹೋಲಿಸಿ ನಾನು ನೋಡಿದೆ. ಇಂಗ್ಲೀಷಲ್ಲಿ ಅಲ್ಲಿ ಕೊಡಲ್ಪಟ್ಟಂತ ಇದೆ ದಮೆ ಇಲ್ಲದವರು ಅಂತ ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್ ಇಲ್ಲದವರು ಅಂತ. ದಮೆ ಇಲ್ಲದವರು ಅಂತ ಹೇಳಿದ್ರೆ ಅವರು ಯಾವುದೇ ಒಂದು ಬೌಂಡ್ರಿಯಲ್ಲಿ ಅವರು ನಿಲ್ಲಲ್ಲ. ದಮೆ ಇಲ್ಲದವರು ಅಂತ ಹೇಳಿದ್ರೆ ಅವರು ಯಾವಾಗಲೂ ಪರರ ವಿಷಯವನ್ನು ಕೇಳೋದಕ್ಕೆ ಆಸಕ್ತಿ ಉಳ್ಳವರು ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಅಂತ್ಯಕಾಲದಲ್ಲಿ ಅನೇಕರ ಒಂದು ಸೆಲ್ಫ್ ಕಂಟ್ರೋಲ್, ಸ್ಥಿರ ಚಿತ್ತ ಇಲ್ಲದಿರುವಂಥ ಒಂದು ಮನಸ್ಸು, ಸ್ವಾಧೀನತೆ ಇಲ್ಲದಿರುವಂಥ ಒಂದು ಮನಸ್ಸು, ಸೆಲ್ಫ್ ಕಂಟ್ರೋಲ್ ಎನ್ನುವುದು ಅವನ ಜೀವನದಲ್ಲಿ ಇರೋದಿಲ್ಲ. ದೇವ್ರ ಮಕ್ಕಳು ಗಮನಿಸಿ, ಆತ್ಮಿಕರಾದಂಥ ನಮಗೆ ಒಂದು ಸೆಲ್ಫ್ ಕಂಟ್ರೋಲ್ ಇರಬೇಕು. ಅನೇಕ ಸಾರಿ ಅನೇಕರು ಹೇಳ್ತಾರೆ, ಪಾಸ್ಟ್ರೇ ನಾನು ಪಾಪ ಮಾಡ್ದಂತೆ ನನಗೆ ಪ್ರಾರ್ಥನೆ ಮಾಡ್ರಿ ಅಂತ. ಕಾರಣ ಏನು ಗೊತ್ತಾ? ಅವ್ರಿಗೆ ಗೊತ್ತು ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ. ಆತ್ಮಿಕರಾದಂಥ ನಮಗೆ ಒಂದು ಸೆಲ್ಫ್ ಕಂಟ್ರೋಲ್ ಬೇಕು. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ದೇವ್ರ ಮಕ್ಕಳು ಗಮನಿಸಿ, ಯಾವುದ್ರಲ್ಲಿ ನಾವು ನಿಲ್ಲಬೇಕು, ಯಾವುದ್ರಲ್ಲಿ ನಾವು ನಿಲ್ಲಬಾರ್ದು, ನಮ್ಮ ಬೌಂಡ್ರಿ ಏನು ಎನ್ನುವುದನ್ನು ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದ್ರಲ್ಲಿ ನಾವು ಲಿಮಿಟ್ ಆಗಿರಬೇಕು, ಯಾವುದ್ರಲ್ಲಿ ನಾವು ನಿಲ್ಲಬೇಕು ಎನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಲಿಮಿಟನ್ನು ನಾವು ಕ್ರಾಸ್ ಮಾಡೋರಾಗಿದ್ರೆ ನಮ್ಮದೇ ಅಂತ ಒಂದು ಪ್ರಾಂತ್ಯ ಇದೆ, ನಮ್ಮದೇ ಅಂತ ಒಂದು ಬೌಂಡ್ರಿ ಇದೆ, ನಮ್ಮದೇ ಅಂತ ಒಂದು ಸರ್ಕಲ್ ಇರುವಂಥದ್ದಾಗಿದೆ. ಆತ್ಮಿಕರಾದಂಥ ನಮಗೆ ಒಂದು ಕಾಲದಲ್ಲಿ ನಾವು ಆ ಬೌಂಡ್ರಿಯನ್ನು ನಾವು ಕ್ರಾಸ್ ಮಾಡಬಾರ್ದು. ಯಾವಾಗಲೂ ನಮ್ಮ ಜೀವಿತಗಳಲ್ಲಿ ಪರರ ವಿಷಯಗಳನ್ನು ಕೇಳೋದಕ್ಕೆ ನಾವು ಆಸಕ್ತರಾಗಿ ನಾವು ನಿಲ್ಲಬಾರ್ದು. ನಾವು ಯಾವಾಗಲೂ ಸೆಲ್ಫ್ ಕಂಟ್ರೋಲ್ಡ್, ನಾವು ಆತ್ಮಿಕರಾಗಿ ನಮ್ಮ ಕರೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಹಲ್ಲೆಲೂಯ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಸೆಲ್ಫ್ ಕಂಟ್ರೋಲ್ ಇಲ್ಲದಿರುವಂಥ ಜೀವಿತ ಯಾವುದೇ ವಿಧವಾದಂಥ ಲಂಗು ಲಗಾಮ್ ಇಲ್ಲದಂತೆ ಓಡೋ ಕುದುರೆಗೆ ಸಮಾಧಿ. ಎಲ್ಲೋಗಿ ನಿಲ್ಲುತ್ತೆ, ಯಾವ ಗೋಡೆಗೂ ಗೊಡಿಯುತ್ತೆ, ಎಲ್ಲಿ ಬೀಳುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದು ಅದರಿಗೆ ಗೊತ್ತಿಲ್ಲ. ಆತ್ಮಿಕರಾದಂಥ ನಮಗೆ ಒಂದು ಸೆಲ್ಫ್ ಕಂಟ್ರೋಲ್ ಇರಬೇಕು. ನಮ್ಮ ಬೌಂಡ್ರಿಯಲ್ಲಿ ನಾವು ನಿಲ್ಲಬೇಕು. ನಾವು ಮಾತನಾಡೋದಿಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳಿದ್ರೆ ನಾವು ಹೇಳಬಾರ್ದು. ನನ್ನದೇ ಆದಂಥ ಒಂದು ಸ್ವಭಾವ ಇದೆ, ನಮ್ಮದೇ ಆದಂಥ ಒಂದು ಜೀವಿತ ಇದೆ, ಅದರಲ್ಲಿ ನಾವು ಜೀವಿಸಬೇಕು. ನಮ್ಮದೇ ಆದಂಥ ಒಂದು ಕರೆ ಇದೆ, ಆ ಕರೆಯಲ್ಲಿ ನಾವು ನಿಲ್ಲಬೇಕು. ಯಾವಾಗಲೂ ನಾವು ಸೆಲ್ಫ್ ಕಂಟ್ರೋಲ್ ಆಗಿರಬೇಕು.
ಆಗಿರಬೇಕು. ಒಂದು ದಿವಸ ಟಿವಿಯಲ್ಲಿ ಟಿವಿ ಇಂಟರ್ವ್ಯೂ ಮಾಡೋರು ಒಂದು ದಿವಸ ಬಿಲ್ಲಿ ಗ್ರಾಮ್ ಅವ್ರನ್ನ ಬಿಲ್ಲಿ ಗ್ರಾಮ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಈ ರೀತಿ ಇಂಟರ್ವ್ಯೂ ಮಾಡಿದ್ರು. ಬಿಲ್ಲಿ ಗ್ರಾಮ್ ಅವರೇ, ಎಲ್ಲಾ ಪ್ರಾಸಂಗಿಕರು ಅವ್ರ ನ್ಯಾಯ ತೀರ್ಪಿನ ಬಗ್ಗೆ ಪ್ರಸಂಗ ಮಾಡ್ತಾರಲ್ಲ, ನೀವೇನಕ್ಕೆ ನ್ಯಾಯ ತೀರ್ಪಿನ ಬಗ್ಗೆ ಪ್ರಸಂಗ ಮಾಡಲ್ಲ? ನಿಮ್ಮ ಒಂದು ಪ್ರಸಂಗದಲ್ಲೂ ನಾವು ನ್ಯಾಯ ತೀರ್ಪಿನ ಬಗ್ಗೆ ಕೇಳಲಿಲ್ಲ. ಅವರಿಗೆ 85 ವರ್ಷ ಆದಾಗ ಅವ್ರನ್ನ ಕೇಳಿದಂತ ಒಂದು ಪ್ರಶ್ನೆ, ನೀವೇನಕ್ಕೆ ನ್ಯಾಯ ತೀರ್ಪಿನ ಕುರಿತಾಗಿ ಪ್ರಸಂಗ ಮಾಡಲ್ಲ ಅಂತ ಕೇಳಿದಾಗ ಬಿಲ್ಲಿ ಗ್ರಾಮ್ ಅವ್ರು ಹೇಳಿದ್ರು, ದೇವರು ನನಗೇನು ಕೊಟ್ಟಿದ್ದನೋ ಅದನ್ನೇ ನಾನು ಪ್ರಸಂಗ ಮಾಡ್ತೀನಿ. ಐ ನೆವರ್ ಕ್ರಾಸ್ ಮೈ ಲಿಮಿಟ್ಸ್ ಅಂತ ಅವ್ರು ಹೇಳಿದ್ರು. ಅಂದ್ರೆ ನನಗೆ ಎಷ್ಟು ದೇವರು ಬೌಂಡ್ರಿ ಹಾಕಿದನೋ ಅಷ್ಟಲ್ಲೇ ನಾನು ಇರ್ತೀನಿ, ಅದನ್ನು ಬಿಟ್ಟು ನಾನು ಹೋಗೋದಿಲ್ಲ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಬೌಂಡ್ರಿ ದಾಟಿದ್ರೆ ಹುಷಾರು, ಕಳ್ಳ ಕಾಯ್ತಾ ಇರ್ತಾನೆ. ಬೌಂಡ್ರಿ ದಾಟಿದ್ರೆ ಹುಷಾರು, ಅಲ್ಲಿ ಕಳ್ಳ ನಿನ್ನ ವಸ್ತ್ರವನ್ನು ಅರಿಯೋದಕ್ಕೆ ಕಾಯ್ತಾ ಇರ್ತಾನೆ ಅನ್ನೋದು ಒಂದು ಕಾಲದಲ್ಲಿ ಮರಿಬಾರ್ದು. ಯಾವಾಗಲೂ ದೇವರ ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಸಾಮರ್ಥ್ಯ ಏನು, ನಮ್ಮ ಬೌಂಡ್ರಿ ಏನು, ಅದರಲ್ಲಿ ನಾವು ನಿಲ್ಲಬೇಕು. ಸೆಲ್ಫ್ ಕಂಟ್ರೋಲ್ಡ್ ಆಗಿರಬೇಕು. ಹಲ್ಲೆಲೂಯಾ. ಪೌಲನ್ನ ಅದರಿಂದ ಸಭೆಗಳಿಗೆ ಉಪದೇಶ ಮಾಡ್ಬೇಕಾದ್ರೆ ಹೇಳ್ತಾನೆ, ಸ್ಥಿರಚಿತ್ತನಾಗಿರು, ಸ್ವಸ್ಥನಾಗಿರು, ಧೈರ್ಯದಿಂದಿರು ಅಂತ ಉಪದೇಶ ಮಾಡ್ತಾನೆ. ಅಂತ್ಯಕಾಲದಲ್ಲಿ ಅನೇಕರು ದಮೆ ಇಲ್ಲದವರಾಗಿರುತ್ತಾರೆ. ಬೇರೆಯವರ ವಿಷಯಗಳಲ್ಲಿ ಅವರು ತಮ್ಮ ವಿಷಯಕ್ಕಿಂತ ಹೆಚ್ಚಾಗಿ ಬೇರೆಯವರ ವಿಷಯಗಳಲ್ಲಿ ಅವರು ಆಸಕ್ತರಾಗಿರುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಅನಂತರವಾಗಿ ಗಮನಿಸ್ತೇವೆ, ಉಗ್ರತೆ ಉಳ್ಳವರು. ಹಲ್ಲೆಲೂಯಾ. ನನಗೆ ಒಂದು ಪದ ಬಹಳ ಸಂತೋಷ ಕೊಡ್ತು. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 14ನೇ ಅಧ್ಯಾಯದ 30ನೇ ವಾಕ್ಯ ಹೇಳುತ್ತೆ, ಶಾಂತ ಗುಣವು ದೇಹಕ್ಕೆ ಜೀವಾಧಾರವು ಅಂತ. ಕೆಲವರು ನೋಡಿದ್ರೆ ಯಾವಾಗಲೂ ಉಗ್ರತೆ ಉಳ್ಳವರಾಗಿರ್ತಾರೆ, ಅವ್ರ ಮುಖದಲ್ಲಿ ಯಾವಾಗಲೂ ಕೋಪ ಕಾಣುತ್ತೆ. ದೇವರ ವಾಕ್ಯ ಹೇಳುತ್ತೆ, ಶಾಂತ ಗುಣ ದೇಹಕ್ಕೆ ಜೀವಾಧಾರವು ಅಂತಂದ್ರೆ ಎಷ್ಟು ಶಾಂತವಾಗಿರ್ತೀಯೋ ಅಷ್ಟು ಆಯುಸ್ಸು ಜಾಸ್ತಿ ಅಂತ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಕೆಲವರು ಹೇಳ್ತಾರೆ ನನಗೆ ಮೂಗಲ್ಲೇ ಕೋಪ ಇದೆ ಅಂತ. ಅದು ಮುಂದೆ ಹೇಳ್ತೀನಿ ಯಾವ ಮೂಗಲ್ ಕೋಪ ಇದೆ ಅಂತ. ಸ್ತೋತ್ರ. ದೇವರ ವಾಕ್ಯದಲ್ಲಿ ನಾವು ಮುಂದೆ ಗಮನಿಸ್ತೇವೆ, ನಾವು ಎಷ್ಟು ಶಾಂತರಾಗಿರ್ತೀವೋ ಅಷ್ಟು ಆಯುಸ್ಸು ಜಾಸ್ತಿ. ಕೆಲವರು ಗಮನಿಸಿ, ಬೇರೆಯವರು ಎಷ್ಟೇ ಕೋಪ ಮಾಡಿಕೊಂಡ್ರೆ ಅವರು ಆಯ್ತು 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 ಅಂತ ಹೇಳ್ತಾರೆ. ಕಾರಣವೇನು ಗೊತ್ತಾ? ಕೋಪ ಮಾಡ್ಕೊಳ್ಳೋನಿಗೆ ಸಮಾಧಾನ ನಷ್ಟಪಡಿಸ್ಕೊಳ್ತಾನೆ, ಆದರೆ ಆಯ್ತು ಅನ್ನೋನು ಅವನು ಎಷ್ಟೇ ಶಾಂತನಾಗಿದ್ರು ಸಮಾಧಾನವಾಗಿ ಅವನು ಹೋಗ್ತಾನೆ. ಕೋಪ ಮಾಡ್ಕೊಳ್ಳೋನು ನಿದ್ದೆ ಮಿಸ್ ಮಾಡ್ಕೊಳ್ತಾನೆ, ಕೋಪ ಮಾಡ್ಕೊಳ್ಳೋನು ಸಂತೋಷ ಮಿಸ್ ಮಾಡ್ಕೊಳ್ತಾನೆ, ಕೋಪ ಮಾಡ್ಕೊಂಡು ಬಿರಿಯಾನಿ ತಿಂದ್ರು ಅದಕ್ಕೆ ಉಪ್ಪಿರಲ್ಲ, ಖಾರ ಇರಲ್ಲ. ಕಾರಣ ಇವನು ಮನಸ್ಸು ಚೆನ್ನಾಗಿರಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಆದ್ರಿಂದ ಎಲ್ಲ ಕೊರತೆ ಕಾಣಿಸುತ್ತೆ. ಎಲ್ಲ ನಷ್ಟಪಡಿಸ್ಕೊಂಡು ಮನೆಯಲ್ಲೆಲ್ಲ ರೇಗಾಡ್ತಾನೆ, ಆಮೇಲೆ ನಿದ್ದೆಯಿಂದ ಕೆಡಿಸ್ಕೊಳ್ತಾನೆ. ಕಾರಣ ಏನು ಗೊತ್ತಾ? ಅವನ ಜೀವನದಲ್ಲಿ ಉಗ್ರತೆ. ದೇವರ ವಾಕ್ಯ ಹೇಳುತ್ತೆ, ಶಾಂತ ಗುಣ ಇದ್ರೆ ನಿನ್ ದೇಹಕ್ಕೆ ಅದು ಜೀವಾಧಾರವು ಅಂತ. ನಿನ್ ದೇಹ ಚೆನ್ನಾಗಿರ್ಬೇಕಾ? ಶಾಂತನಾಗಿರು. ನೀವು ಯಾರು ಸ್ತೋತ್ರ ಹೇಳಿಲ್ಲ. ದೇವ್ರ ವಾಕ್ಯ ಅದೇ ಅಲ್ವಾ ಹೇಳೋದು? ಶಾಂತ ಗುಣವು ದೇಹಕ್ಕೆ ಜೀವಾಧಾರವು. ನಿನಗೆ ಜೀವ ಬೇಕಾ? ಬೋಂಬೀಟ ಅಲ್ಲ ಕುಡಿಬೇಕಾಗಿರೋದು. ಹೇಗಿರ್ಬೇಕು? ಶಾಂತವಾಗಿರ್ಬೇಕು. ಒಳ್ಳೆಯದನ್ನು ಪ್ರೀತಿಸದವರು. ಅದಾಯ್ತು. ನೆಕ್ಸ್ಟ್ ದೇವರ ವಾಕ್ಯ ಹೇಳುತ್ತದೆ, ದ್ರೋಹಿಗಳು. ಇಬ್ರಿಯರ್ ಬರೆದಂತ ಪತ್ರಿಕೆ ದೇವರ ವಾಕ್ಯದಲ್ಲಿ ಉಗ್ರತೆ ಉಳ್ಳ ಒಳ್ಳೆಯದನ್ನು ಪ್ರೀತಿಸದವರು. ದೇವರ ವಾಕ್ಯದಲ್ಲಿ ಗಮನಿಸುವ ಪ್ರಕಟಣೆ ಬರೆದ ಪುಸ್ತಕ 22:15 ದೇವರ ವಾಕ್ಯ ಹೇಳುತ್ತದೆ, ಸುಳ್ಳಾದುದನ್ನು ಪ್ರೀತಿಸಿ ನಡೆಸುವವರು. ಯಾವುದು ಸುಳ್ಳು? ದೇವರ ವಾಕ್ಯ ಹೇಳುತ್ತದೆ, ಇಹಲೋಕದ ಕಾರ್ಯಗಳನ್ನು ಪ್ರೀತಿಸುವವರು. ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನು ಯಾವಾಗಲೂ ಪರೀಕ್ಷಿಸ್ತಾನೆ. ಕೊಟ್ಟು ದೇವರು ಪರೀಕ್ಷಿಸ್ತಾನೆ, ಕೊಡದೆ ದೇವರು ಪರೀಕ್ಷಿಸ್ತಾನೆ. ಏನಕ್ಕೆ ದೇವರು ಕೊಟ್ಟು ನಮ್ಮನ್ನು ಪರೀಕ್ಷಿಸ್ತಾನೆ? ಕೊಡುವವನನ್ನು ನೀನು ಗಟ್ಟಿಯಾಗಿ ಹಿಡ್ಕೊಳ್ತೀಯ ಅಥವಾ ಕೊಟ್ಟಿದ್ದನ್ನು ನೀನು ಗಟ್ಟಿಯಾಗಿ ಹಿಡ್ಕೊಳ್ತೀಯ ಅನ್ನೋದು ದೇವರು ಪರೀಕ್ಷಿಸ್ತಾನೆ. ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನಾವು ಯಾವಾಗಲೂ ಒಳ್ಳೆಯದನ್ನು ಪ್ರೀತಿಸಬೇಕು. ನಮ್ಮ ಪಾಸ್ಟರ್ ಯಾವಾಗಲೂ ಹೇಳ್ತಾರೆ, ಅಲ್ಲಿ ಶತ್ರುವಿನ ಕೈಯಲ್ಲಿ ಒಳ್ಳೆಯದಿದ್ರು ನಾವು ಅದನ್ನು ನೋಡಿ ಕಲಿಬೇಕು, ಅದನ್ನು ಹಿಡ್ಕೊಳ್ಬೇಕಂತ. ದೇವ್ರ ಮಕ್ಕಳು ಗಮನಿಸಿ, ಒಳ್ಳೆಯದನ್ನಾದರೆ ನಾವು ಅದನ್ನು ಪ್ರೀತಿಸಬೇಕು, ಕೆಟ್ಟದಾದ್ರೆ ಅದು ನಮಗೆ ಬೇಕಾಗಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದ್ರೋಹಿಗಳು. ಇಬ್ರಿಯರ್ ಬರೆದ ಪತ್ರಿಕೆ 10ನೇ ಅಧ್ಯಾಯದ 29ನೇ ವಾಕ್ಯ. ಇಬ್ರಿಯರ್ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4, 5, 6ನೇ ವಾಕ್ಯ ನಮಗೆ ತಿಳಿಸಿಕೊಡುವಂತ ಒಂದು ಕಾರ್ಯ. ದೇವರ ವಾಕ್ಯ ಹೇಳುತ್ತದೆ, ಜ್ಞಾನ ಪ್ರಕಾಶದ ಮೇಲೆ ಒಂದು ಸಾರಿ ಸೇರಿದ ಮೇಲೆ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ, ಪವಿತ್ರಾತ್ಮನ ವರವನ್ನು ಅನುಭವಿಸಿದ
ಘೋಷಿಸಿದ ಮೇಲೆ, ಕರ್ತನಾದಂಥ ದೇವರ ವಾಕ್ಯದ ಪ್ರಕಟಣೆ ಹೊಂದಿಕೊಂಡ ಮೇಲೆ ಅವನು ಭ್ರಷ್ಟನಾದ್ರೆ, ಅವನು ಹಿಂಜಾರಿ ಹೋದ್ರೆ ಅವನಿಗೆ ಬರುವಂತ ನ್ಯಾಯ ತೀರ್ಪು ಎನ್ನುವುದು ಬಹಳ ಕಠಿಣವಾದದ್ದು ಎನ್ನುವುದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅಂತ್ಯ ಕಾಲದಲ್ಲಿ ಅನೇಕರು ಕ್ರಿಸ್ತನನ್ನ ಬಿಟ್ಟು ಹೋಗೋರಾಗಿರ್ತಾರೆ. ಸತ್ಯವನ್ನು ತಿಳ್ಕೊಳ್ತಾರೆ, ಜ್ಞಾನ ಹೊಂದಿಕೊಳ್ತಾರೆ, ಪವಿತ್ರಾತ್ಮನ ವರವನ್ನು ಅನುಭವಿಸ್ತಾರೆ, ಅವರು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುತ್ತಾರೆ. ಆದರೆ ಮಧ್ಯದಲ್ಲಿ ಉಂಟಾಗುವ ಕಾರ್ಯಗಳಿಂದ ಅವರು ದೇವರನ್ನು ಬಿಟ್ಟು ಹೋಗ್ತಾರೆ. ಅಂತ್ಯ ಕಾಲದಲ್ಲಿ ಅನೇಕರಿಗೆ ಸಂಭವಿಸುವಂತ ಒಂದು ಕಾರ್ಯ, ಅವರು ದ್ರೋಹಿಗಳಾಗುತ್ತಾರೆ ದೇವರಿಗೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ನಾವು ಯೋಗ್ಯರಾಗಿರೋದಕ್ಕಲ್ಲ ದೇವರು ನಮ್ಮನ್ನು ಕರೆದಿರೋದು, ಯೋಗ್ಯರಾಗದೇ ಇರುವವರನ್ನ ಯೋಗ್ಯರಾಗಿ ದೇವರು ನಮ್ಮನ್ನು ತನ್ನ ಸೇವೆಗಾಗಿ ದೇವರು ಇಟ್ಟಿದ್ದಾನೆ. ಒಂದು ಕಾಲದಲ್ಲೂ ಕರ್ತನಾದಂಥ ಯೇಸು ಕ್ರಿಸ್ತನ ರಕ್ತವನ್ನ ನಾವು ಒಂದು ಕಾಲದಲ್ಲಿ ಉದಾಸೀನ ಮಾಡಂಗಿಲ್ಲ, ದೇವರ ವಾಕ್ಯವನ್ನ ಒಂದು ಕಾಲದಲ್ಲಿ ಉದಾಸೀನ ಮಾಡಂಗಿಲ್ಲ, ದೇವರ ಪ್ರೀತಿಯನ್ನು ಒಂದು ಕಾಲದಲ್ಲಿ ಉದಾಸೀನ ಮಾಡಂಗಿಲ್ಲ. ನಾವು ಯಾವಾಗಲೂ ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಮುಂದಿನದಾಗಿ ಗಮನಿಸ್ತೇವೆ, ದುಡುಕಿನವರು. ಜ್ಞಾನೋಕ್ತಿಗಳ ಬರೆದ ಪುಸ್ತಕ 14ನೇ ಅಧ್ಯಾಯದ 29ನೇ ವಾಕ್ಯ ಹೇಳುತ್ತದೆ, ದೀರ್ಘ ಶಾಂತನು ಕೇವಲ ಬುದ್ಧಿವಂತನು, ಮುಂಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು ಎಂದು. ದೇವ್ರ ಮಕ್ಕಳು ಗಮನಿಸಿ, ವಿಶ್ವಾಸಿಗಳಾದಂಥ ನಮಗೆ ದುಡುಕಿನ ಸ್ವಭಾವ ಒಂದು ಕಾಲದಲ್ಲಿ ಬರಬಾರದು. ಜ್ಞಾನೋಕ್ತಿಗಳ ಬರೆದ ಪುಸ್ತಕ 14ನೇ ಅಧ್ಯಾಯದ 7ನೇ ವಾಕ್ಯ ನಮಗೆ ಈ ರೀತಿ ತಿಳಿಸುತ್ತೆ, ಮುಂಗೋಪಿಯು ಬುದ್ಧಿಗೇಡನು ಎನ್ನುವುದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಜ್ಞಾನೋಕ್ತಿಗಳ ಬರೆದ ಪುಸ್ತಕ 16ನೇ ಅಧ್ಯಾಯದ 32ನೇ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುತ್ತೆ, ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ಅಂತ. ನನಗೆ ಈ ವಾಕ್ಯ ಬಹಳ ಸಂತೋಷ ಕೊಡ್ತದೆ. ನನಗೆ ದೀರ್ಘ ಶಾಂತನು ಆತನು ಶೂರನಿಗಿಂತಲೂ ಶ್ರೇಷ್ಠ ಅಂದ್ರೆ, ಕತ್ತಿ ಇಟ್ಕೊಳ್ಳೋನಿಗಿಂತ ಸೈಲೆಂಟ್ ಆಗಿರೋನೇ ಅವನೇ ಗ್ರೇಟ್ ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಮುಂಗೋಪಿ ದುಡುಕ್ ಮಾತಾಡ್ತಾನೆ, ದುಡುಕಿ ಎಲ್ಲಾದ್ರಲ್ಲೂ ಒತ್ತಡಿಸ್ತಾನೆ, ದುಡುಕಿ ಎಲ್ಲಾದ್ರಲ್ಲೂ ಅವನು ಕ್ರಿಯೆ ಮಾಡ್ತಾನೆ. ದೇವರ ವಾಕ್ಯ ಹೇಳುತ್ತೆ, ಮುಂಗೋಪಿ ಅವನು ಬುದ್ಧಿಗೇಡನು ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸ್ಕೊಡುತ್ತೆ. ಮುಂಗೋಪಿಗೆ ಅವನ ತನ್ನ ಬುದ್ಧಿ ಅವನ ಜೀವನದಲ್ಲಿ ಸ್ವಾಧೀನ ಆಗುತ್ತೆ. ಆದ್ರೆ ದೀರ್ಘ ಶಾಂತನು ಸೋಲ್ಜರ್ಗಿಂತ ಅವನು ಗ್ರೇಟ್ ಅಂತ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಗ್ರೇಟ್ ಆಗ್ಬೇಕಾ? ಶಾಂತರಾಗಿರ್ರಿ. ನೀವ್ಯಾರು ಸ್ತೋತ್ರ ಹೇಳಲಿಲ್ಲ. ಗ್ರೇಟ್ ಆಗ್ಬೇಕಾ? ಶಾಂತರಾಗಿರ್ರಿ. ಶಾಂತ ಗುಣನೇ ನಿಮ್ಮನ್ನ ಗ್ರೇಟ್ನೆಸ್ಗೆ ತರುತ್ತೆ. ದೇವ್ರ ಮಕ್ಕಳು ಗಮನಿಸಿ, ನಮ್ಮ ಜೀವನದಲ್ಲಿ ನಾವು ಶಾಂತ ಗುಣರಾಗಿದ್ರೆ ಸೂರ್ಯನಿಗಿಂತಲೂ ನಾವು ಶ್ರೇಷ್ಠರಾಗಿರ್ತೇವೆ. ಹಾಗಾದ್ರೆ ಪಕ್ಕದಲ್ಲಿ ಇರೋರಿಗೆ ಒಬ್ಬರಿಗಾದ್ರೂ ಕೈ ಕೊಟ್ಟು ಹೇಳ್ರಿ, ದೀರ್ಘ ಶಾಂತರಾಗಿದ್ರೆ ಸೂರ್ಯನಿಗಿಂತಲೂ ನೀವು ಶ್ರೇಷ್ಠ ಅಂತ. ಸ್ತ್ರೀಯರು, ಬ್ರದರ್ಸ್ ಎಲ್ಲರೂ ಹೇಳ್ರಿ, ದೀರ್ಘ ಶಾಂತನಾಗಿದ್ರೆ ನೀನು ಸೂರ್ಯನಿಗಿಂತಲೂ ಶ್ರೇಷ್ಠ ಅಂತ ಹೇಳ್ರಿ. ಹೇಳಿದ್ರ? ಶ್ರೇಷ್ಠರಾಗ್ಬೇಕಾ? ಶಾಂತರಾಗಿರ್ರಿ. ಮನೆಯಲ್ಲಿ ಶಾಂತರಾಗಿರ್ರಿ, ಸಭೆಯಲ್ಲಿ ಶಾಂತರಾಗಿರ್ರಿ, ನೀವು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ನೀವು ಶಾಂತರಾಗಿರ್ರಿ, ಮಾತನಾಡಬೇಕಾದ್ರೆ ನೀವು ಶಾಂತರಾಗಿರ್ರಿ. ಶಾಂತ ಗುಣ ಎನ್ನುವುದು ನಿಮ್ಮನ್ನು ಶ್ರೇಷ್ಠ ಪದವಿಗೆ ನಿಮ್ಮನ್ನು ತರುವಂಥದ್ದಾಗಿರ್ತದೆ. ಸತ್ಯವೇದ ಗ್ರಂಥದಲ್ಲಿ ಜ್ಞಾನೋಕ್ತಿಗಳ ಬರೆದ ಪುಸ್ತಕ 29ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತೆ, ದುಡುಕಿ ಮಾತನಾಡುವವನನ್ನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆ ಇಡಬಹುದು ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತದೆ, ದುಡುಕಿ ಮಾತನಾಡುವವನಿಗಿಂತ ಏನು ತಿಳಿಯದಿರುವಂತ ಅಜ್ಞಾನಿನ ನಂಬೋದು, ದುಡುಕಿ ಮಾತಾಡೋವನ್ನ ನಂಬಕ್ಕಾಗಲ್ಲ ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ದುಡುಕಿ ಮಾತಾಡೋನಿಗಿಂತ ಏನು ಗೊತ್ತಿಲ್ದಿರೋ ಪ್ಯಾದಿಯಾಗಿರ್ತಾನಲ್ಲ ಅವನ್ ನಂಬೋದು. ದುಡುಕಿ ಮಾತಾಡೋ ನಾನು ಮಾಡ್ತೀನಿ, ನಾನು ಹೇಳ್ತೀನಿ ಅನ್ನೋ ನಂಬಕ್ಕೆ ಆಗಲ್ಲ ಅಂತ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಹುಷಾರು ದುಡುಕ್ ಮಾತಾಡ್ಬೇಕಾದ್ರೆ. ಯಾರು ಸ್ತೋತ್ರ ಹೇಳಿಲ್ಲ. ದೇವಾ, ನಮ್ಮಲ್ಲಿ ಏನಾದರೂ ದುಡುಕಿ ಮಾತಾಡೋ ಸ್ವಭಾವ ಇದ್ರೆ ನಾವು ತಿದ್ದುಕೊಳ್ಬೇಕು. ದೇವರ ವಾಕ್ಯ ನಮ್ಗೆ ಹೇಳ್ತದೆ, ದುಡುಕಿ ಮಾತಾಡೋನಿಗಿಂತ ಮೂಢನನ್ನು ನಂಬೋದು ಅಂತ. ಹಾಗಾದ್ರೆ ಇವತ್ತು ನನ್ನನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ಯಾವಾಗಲೂ ನಾವು ದೇವರ ಸನ್ನಿಧಿಯಲ್ಲಿ ನಾವು ಶಾಂತರಾಗಿರಬೇಕು. ನಾನು ಚಿಕ್ಕ ವಯಸ್ಸಿನಿಂದ ಅನೇಕರನ್ನು ನಾನು ಗಮನಿಸಿಕೊಂಡು ಬಂದೆ. ಅನೇಕರು ಈ ರೀತಿಯಾಗಿ ಡೈಲಾಗ್ ಹೊಡೆದಿರೋದು ನಾನು ಗಮನಿಸಿದ್ದೀನಿ. ಕೆಲವೊಂದು ಪರಿಸ್ಥಿತಿ ಬಂದಾಗ ನಾನು ಅವ್ರು ನೋಡ್ತೀನಿ, ಡೈಲಾಗ್ ಹೊಡಿತಾರೆ, ಹೋಗ್ತಾರೆ ಹೊರತು ನೆಕ್ಸ್ಟ್ ಅವ್ರು ಬರೋದು ನೆಕ್ಸ್ಟ್ ಡೈಲಾಗ್ ಹೊಡೆಯೋ ಟೈಮಲ್ಲೇ ಅನ್ನೋವರೆಗೂ ಅವ್ರು ಕಾಣೋದಿಲ್ಲ. ದುಡುಕು ಮಾತಾಡ್ತಾರೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಆತ್ಮಿಕರಾದಂಥ ನಮಗೆ ದುಡುಕಿ ಮಾತಾಡೋ ಸ್ವಭಾವ ನಮಗೆ ಬೇಕಾಗಿಲ್ಲ. ನಾವು ಯಾವಾಗಲೂ ದೇವರ ಸಂದಲ್ಲಿ ತಾಳ್ಮೆ ಉಳ್ಳವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ದುಡುಕಿ ಮಾತನಾಡಿದಂಥ ನಿಮಿತ್ತವಾಗಿ
ಅನೇಕ ವಿಧವಾದಂಥ ದೋಷ ಅನುಭವಿಸಿದವರು ಸತ್ಯವೇದ ಗ್ರಂಥದಲ್ಲಿ ಕಾಣಲ್ಪಟ್ಟವರಾಗಿದ್ದಾರೆ. ಕಾರಣವೇನು ಗೊತ್ತಾ? ಕೋಪದಲ್ಲಿ ದುಡುಕಿ ಶಾಪವನ್ನು ಮಾತನಾಡಿದವರು, ಕೋಪದಲ್ಲಿ ದುಡುಕಿ ಆಗಲ್ಲ ಅಂತ ಹೇಳಿದವರು, ಕೋಪದಲ್ಲಿ ದುಡುಕಿ ಮಾತನಾಡಿ ದೇವರ ಕೃಪೆಯಿಂದ ದೂರ ಆದಂಥ ಅನೇಕ ಭಕ್ತರುಗಳಿದ್ದಾರೆ. ಕಾರಣ ದುಡುಕಿನ ಸ್ವಭಾವ. ವಿಶ್ವಾಸ ಜೀವಿತದಲ್ಲಿ ದೇವರ ಮಕ್ಕಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಶಾಂತ ಗುಣದಿಂದ ಕ್ರಿಯೆ ಮಾಡದೆ ದುಡುಕಿನ ಸ್ವಭಾವದೊಟ್ಟಿಗೆ ನಾವೇನಾದರೂ ಕ್ರಿಯೆ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ದೋಷವನ್ನು ತರುತ್ತೆ ಅನ್ನೋದು ಒಂದು ಕಾಲದಲ್ಲಿ ಮರಿಬಾರದು. ದೇವರ ವಾಕ್ಯದಲ್ಲಿ ಉಬ್ಬಿಕೊಂಡವರು. 2 ಕೊರಿಂಥಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತೆ, ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ಯೆರೆಮೀಯನು ಬರೆದ ಪ್ರವಾದಿ ಗ್ರಂಥ 9ನೇ ಅಧ್ಯಾಯದ 23ನೇ ವಾಕ್ಯ ಹೇಳುತ್ತೆ, ಜ್ಞಾನಿಯು ತನ್ನ ಜ್ಞಾನದಲ್ಲಿಯೂ ಪರಾಕ್ರಮಿಯು ತನ್ನ ಪರಾಕ್ರಮದಲ್ಲಿಯೂ ಐಶ್ವರ್ಯವಂತನು ತನ್ನ ಐಶ್ವರ್ಯದಲ್ಲಿ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ಇಹಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ನಡೆಸುವ ದೇವರನ್ನು ನಾನು ತಿಳಿದಿದ್ದೇನೆಂದು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 16ನೇ ಅಧ್ಯಾಯದ 18ನೇ ವಾಕ್ಯ ಹೇಳುತ್ತದೆ. ಜ್ಞಾನೋಕ್ತಿಗಳು 16:18 ಗರ್ವದಿಂದ ಭಂಗ, ಉಬ್ಬಿನಿಂದ ದಬ್ಬು ಅಂತ. ಯಾರೆಲ್ಲ ಉಬ್ಬಿದ್ರೆ ಅವರಿಗೆ ದಬ್ಬು ಕಟ್ಟಿಟ್ಟಂತ ಬುದ್ಧಿ. ಅದರಿಂದ ದೇವರ ವಾಕ್ಯ ಹೇಳುತ್ತೆ, ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ, ದೀನರಿಗೆ ದೇವರು ಕೃಪೆ ಕೊಡ್ತಾನೆ. ಅಂತ್ಯಕಾಲದಲ್ಲಿ ಅನೇಕರಿಗೆ ಸಂಭವಿಸುವಂಥ ಒಂದು ಕಾರ್ಯ ಉಬ್ಬಿಕೊಳ್ಳತಕ್ಕಂಥ ಮನಸ್ಸು. ಇವತ್ತು ಒಂದು ದಿವಸ ನೆನೆ ಆಂಟಿ ಹೇಳಿದೆ, ನನಗೆ ಬಹಳ ಸಂತೋಷ ಕೊಡ್ತು. ದೇವರು ನಮ್ಮನ್ನು ಒಂದು ಹೆಜ್ಜೆ ಮೇಲೆ ಎತ್ತಿದ್ರೆ ನಾವು 2 ಹೆಜ್ಜೆ ತಾಳಬೇಕು. ದೇವರು ನಮ್ಮನ್ನು 2 ಹೆಜ್ಜೆ ಮೇಲೆ ಎತ್ತಿದ್ರೆ ನಾವು 5 ಹೆಜ್ಜೆ ತಾಳೋದಕ್ಕೆ ನಮ್ಮಲ್ಲಿ ನಾವು ಒಪ್ಪಿಸಿಕೊಡಬೇಕು. ಅದು ಕ್ರೈಸ್ತ ಸಭೆಯ ಒಂದು ಪ್ರತ್ಯೇಕತೆ. ದೇವರ ಮಕ್ಕಳಿಗೆ ಗಮನಿಸಿ, ಉಬ್ಬು ನಮ್ಮನ್ನು ದಬ್ಬಿನ ಕಡೆ ನಡೆಸುತ್ತೆ. ದೇವರ ವಾಕ್ಯದಲ್ಲಿ ಕಡೆಯದಾಗಿ 2 ವಾಕ್ಯಗಳು ಗಮನಿಸ್ತವೆ. ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು. ಅಂತ್ಯಕಾಲದಲ್ಲಿ ದೇವರನ್ನು ಪ್ರೀತಿಸೋದಕ್ಕಿಂತ ಬೇರೆ ಎಲ್ಲವನ್ನು ಅವರು ಪ್ರೀತಿಸ್ತಾರೆ. ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಪ್ರೀತಿಸದೇ ಇರುವವನು ಶಾಪಗ್ರಸ್ತನು. ದೇವರನ್ನ ಪ್ರೀತಿಸುವವನನ್ನು ದೇವರು ಕಾಪಾಡ್ತಾನೆ. ಜ್ಞಾನೋಕ್ತಿಗಳು ಬರೆದ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯದ 6ನೇ ವಾಕ್ಯ ಹೇಳ್ತದೆ, ನೀ ನನ್ನನ್ನು ಪ್ರೀತಿಸಿದ್ರೆ ನೀನು 1000 ತಲೆಮಾರನ್ನು ನನ್ನ ಆಶೀರ್ವಾದ ಮಾಡ್ತಾನೆ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಯಾರನ್ನ ನಾವು ಪ್ರೀತಿಸ್ತಾ ಇದ್ದೀವಿ, ಏನಕ್ಕೋಸ್ಕರ ಏನನ್ನ ಪ್ರೀತಿಸಿ ನಾವು ದೇವರ ಸಭೆ ಒಳಗಡೆ ಬರ್ತಾ ಇದ್ದೀವಿ? ಬಿಡುಗಡೆಯನ್ನು, ಐಶ್ವರ್ಯವನ್ನು, ಮನೆಯನ್ನು, ಹೆಸರನ್ನು, ಪದವಿಯನ್ನು, ಸ್ಥಾನಮಾನವನ್ನು ನಾವು ಪ್ರೀತಿಸಿ ಬರ್ತಾ ಇದ್ದೀವ, ಅಥವಾ ಯೇಸುವನ್ನು ನಾವು ಪ್ರೀತಿಸಿ ಬರ್ತಾ ಇದ್ದೀವ? ನಾನು ಬಳ್ಳಾರಿಯಲ್ಲಿ ನನ್ನ ಲಾಸ್ಟ್ ಸೆಕ್ಷನ್ ಯೂತ್ ಮೀಟಿಂಗಲ್ಲಿ ಪ್ರಸಂಗ ಮಾಡಬೇಕಾದ್ರೆ ತಕ್ಷಣವಾಗಿ ದೇವರ ಆತ್ಮನು ನನಗೆ ತಿಳಿಸಿಕೊಟ್ಟಂಥ ಒಂದೇ ಒಂದು ಪದ, ದೇವರಲ್ಲಿ ಹೇಳಿದನು ನನ್ನ ಪ್ರೀತಿ ಬಗ್ಗೆ ಮಾತನಾಡುವಂಥ. ಅಲ್ಲಿ CSI ಪಾಸ್ಟ್ಗಳು, CSI ಅನೇಕ ವಿಧವಾದಂಥ ಲೀಡರ್ಸ್ಗಳು, ಬೇರೆ ಸಭೆಯ ಅನೇಕ ಪಾಸ್ಟ್ಗಳಲ್ಲಿದ್ದರು. ತಕ್ಷಣವಾಗಿ ದೇವರ ಆತ್ಮ ನನಗೆ ಕೊಟ್ಟಂಥ ಒಂದೇ ಒಂದು ಪದ, ಯಾರು ದೇವರನ್ನ ಪ್ರೀತಿಸ್ತಾರೋ ಅವರಿಗೆ ದೇವರ ಸಭೆಯ ಅಧಿಕಾರ ಕೊಡೋದು. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರಿಗೇನೆ ದೇವರ ಸಭೆಯ ಮೇಲೆ ತನ್ನ ಜನರ ಮೇಲೆ ದೇವರ ಅಧಿಕಾರ ಕೊಡೋದು. ದೇವರನ್ನ ಪ್ರೀತಿಸದವರು ಒಂದು ಕಾಲದಲ್ಲಿ ಸಭೆಯ ಮೇಲೆ ಅಧಿಕಾರ ನಡೆಸೋದಕ್ಕೆ ದೇವರು ಬಿಡೋದಿಲ್ಲ. ಇವತ್ತು ದೇವರ ಮಕ್ಕಳಾದಂಥ ನಾವುಗಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಸೇವೆಯಲ್ಲಿ ಮಹತ್ ಕಾರ್ಯಗಳು ಕಾಣಬೇಕಾ, ಸೇವೆಯಲ್ಲಿ ಆತ್ಮಗಳು ಬಿಡುಗಡೆ ಹೊಂದೋದು ಕಾಣಬೇಕಾ, ಸೇವೆಯಲ್ಲಿ ದೇವರು ದೊಡ್ಡ ಕಾರ್ಯ ಮಾಡೋದು ಕಾಣಬೇಕಾ? ಅದರ ಒಂದೇ ಒಂದು ಮೂಲ, ದೇವರನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಒಂದೇ ಒಂದು ಮಾತು ಹೇಳಿದನು, ನನ್ನನ್ನು ಪ್ರೀತಿಸುವನಾದ್ರೆ ನಾನು ನನ್ನ ತಂದೆ ಅವನಲ್ಲಿ ಬಂದು ಬಿಡಾರವನ್ನು ಹೂಡುತ್ತೇನೆ. ಇವತ್ತು ದೇವರ ಮಕ್ಕಳ ಗಮನಿಸಿ, ದೇವ ಜನರು ನಾವು ಕರ್ತನನ್ನು ಪ್ರೀತಿಸಬೇಕು. ಕಡೆಯದಾಗಿ ಭಕ್ತಿಯ ವೇಷವಿದ್ದು ದೇವರ ಶಕ್ತಿಯನ್ನ ಬೇಡ ಎನ್ನುವವರು. ಅಂತ್ಯಕಾಲದಲ್ಲಿ ಅನೇಕರಿಗೆ ಭಕ್ತಿಯ ವೇಷ ಇದೆ, ದೇವರ ಶಕ್ತಿ ಅನೇಕರಿಗಿಲ್ಲ. ಇವತ್ತು ದೇವರ ಮಕ್ಕಳಿಗೆ ನಮಗೆ ವೇಷ ಅಲ್ಲ ಬೇಕಾಗಿರೋದು, ನಮಗೆ ಶಕ್ತಿ ಬೇಕು. ದೇವರ ಶಕ್ತಿಯಲ್ಲಿ ನಾವು ಜೀವಿಸಬೇಕು. ಇರುವಂಥ 5 ನಿಮಿಷದಲ್ಲಿ ಇನ್ನು 3 ಪ್ರತ್ಯೇಕವಾದಂಥ ಕಾರ್ಯವನ್ನು ನಾನು ಹೇಳ್ತೇನೆ. ಇವತ್ತು ನಾನು ಹೇಳಿದ್ದು, ಈ ಅಧರ್ಮ ನಮ್ಮಲ್ಲಿ ಬರಬಾರದು. ನಾವು ಓದಲ್ಪಟ್ಟಂಥ ಇಷ್ಟ ಅಧರ್ಮಗಳು ನಮ್ಮಲ್ಲಿಗೆ ಬರಬಾರ್ದು. ಒಂದನೇದಾಗಿ, ಯಾರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅಧರ್ಮ ಮಾಡೋರು. ನಾನು ಕೇಳ್ತೀನಿ, ಇದ್ರ ಒಳಗಡೆ ಬೇರೆ ಪಾಸ್ಟ್ಗಳೇನ ಇರೋದು? ಯಾರು ಸ್ತೋತ್ರ ಹೇಳಿಲ್ಲ? ಯಾರು ಸ್ತೋತ್ರ ಹೇಳಿದ್ದಾಗ ನಾವು ಇರ್ಬೋದು ಪಾಸ್ಟ್ರೆ ಅಂತ ಅಲ್ಲ. ಈ ಅಧರ್ಮಗಳಲ್ಲಿ ನಾವು ಗಮನಿಸಿದಾಗ ನಾವು ಈ ಸಭೆ ಒಳಗಡೆ ಜೀವಿಸುವಂಥ ವ್ಯಕ್ತಿಗಳು ಈ ಅಧರ್ಮದಿಂದ ನಾವು ದೂರ ನಿಲ್ಲಬೇಕು. ದೇವರ ವಾಕ್ಯದಲ್ಲಿ ನಾವು ಮುಂದಕ್ಕೆ ಗಮನಿಸಿದಾಗ 2ನೇ ಕಾರ್ಯ, ಒಳ್ಳೆ ಫಲ ಕೊಡೋರಾಗಿರಬೇಕು.
ಯಾರು ಪರಲೋಕ ರಾಜ್ಯದ ಒಳಗಡೆ ದೇವ್ರು ಸೇರಿಸ್ತಾನೆ, ಒಳ್ಳೆ ಫಲ ಕೊಡೋರಾಗಿರ್ಬೇಕು. ವಾಕ್ಯಗಳನ್ನ ಬರೆದಿಟ್ಕೊಳ್ರಿ. ನಾನು 5 ನಿಮಿಷದಲ್ಲಿ ಎಲ್ಲವನ್ನ ನಾನು ಹೇಳಿ ಹೋಗ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 16, 20. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 10, 12ರಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಒಳ್ಳೆಯ ಫಲವನ್ನು ಕೊಡದಿರುವಂಥ ಎಲ್ಲ ಮರದ ಕೊಂಬೆಗಳನ್ನು ದೇವರು ಕತ್ತರಿಸಿ ಆತನ ಬೆಂಕಿ ಒಳಗಡೆ ಹಾಕ್ತಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ದೇವರು ಆತನ ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಕಾರಣ ನೀವು ಕೊಡುವಂಥ ಫಲ ನೆಲೆ ನಿಲ್ಲುವಂಥ ಫಲ ಆಗಿರಬೇಕು. ಏನೇನು ಫಲ? ಫಿಲಿಪಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತೆ, ಸುನೀತಿ ಎಂಬ ಫಲವನ್ನು ನಾವು ಕೊಡಬೇಕು, ನೀತಿ ಎಂಬ ಫಲ ಕೊಡಬೇಕು. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಾಕ್ಯ, ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯದ 11ನೇ ವಾಕ್ಯ, ನೀತಿ ಎಂಬ ಫಲ, ಸುನೀತಿ ಎಂಬ ಫಲ ಕೊಡಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 22ನೇ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ, ಪರಿಶುದ್ಧರಾಗುವುದೇ ಫಲ ಎನ್ನುವುದು ದೇವರ ವಾಕ್ಯ ಹೇಳ್ತದೆ. ಪರಿಶುದ್ಧತೆ ಎನ್ನುವಂಥ ಒಂದು ಫಲವನ್ನು ನಾವು ಕೊಡಬೇಕು. ಎಫೆಸಿಯರು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ, ನಾವು ಬೆಳಕಿನ ಫಲವನ್ನು ನಾವು ಕೊಡುವವರಾಗಿರಬೇಕು. ಫಿಲಿಪಿಯರು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಾಕ್ಯ ಹೇಳುತ್ತದೆ, ನಾವು ಪ್ರೀತಿ ಎಂಬ ಫಲವನ್ನು ನಾವು ಕೊಡುವವರಾಗಿರಬೇಕು. ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಾಕ್ಯ. ಇಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತೆ, ವಾಗ್ದಾನದ ಫಲವನ್ನು ಕೊಡಬೇಕು. ದೇವರು ನಮಗೇನೆಲ್ಲ ವಾಗ್ದಾನ ಮಾಡಿದನೋ ಆ ಫಲವನ್ನು ನಾವು ಕಷ್ಟಪಟ್ಟು ಪ್ರಯಾಸಪಟ್ಟು ಆ ಫಲವನ್ನು ನಾವು ಹೊಂದಿಕೊಳ್ಳುವವರಾಗಿರಬೇಕು. ಅದು ವಾಗ್ದಾನದ ಫಲ. 2 ಕೊರಿಂಥಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದ 15ನೇ ವಾಕ್ಯ ಹೇಳುತ್ತದೆ, ನಮ್ಮ ಪ್ರಯಾಸದ ಫಲ. ಕ್ರಿಸ್ತನಿಗಾಗಿ ನಾವೆಷ್ಟು ದುಡಿತಾ ಇದ್ದೀವಿ, ಕ್ರಿಸ್ತನಿಗಾಗಿ ನಾವು ಏನು ಪ್ರಯಾಸ ಪಡ್ತಾ ಇದ್ದೀವಿ, ಕ್ರಿಸ್ತನಿಗಾಗಿ ನಾವು ಏನು ಓಡ್ತಾ ಇದ್ದೀವಿ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಉಳಿದ ಶಿಷ್ಯರಿಗಿಂತ ನಾನು ಅಧಿಕವಾಗಿ ಪ್ರಯಾಸ ಪಟ್ಟೆ. ದೇವ್ರ ಮಕ್ಕಳಿಗೆ ಗಮನಿಸಿ, ಕ್ರಿಸ್ತನಿಗಾಗಿ ನೀವು ಓಡೋದು, ಕ್ರಿಸ್ತನಿಗಾಗಿ ಕೂಟಕ್ಕೆ ಬರೋದು, ಕ್ರಿಸ್ತನಿಗಾಗಿ ಉಪವಾಸ ಮಾಡೋದು, ಅದೆಲ್ಲ ಒಂದು ಪ್ರಯಾಸದ ಫಲ. ದೇವರ ವಾಕ್ಯ ಹೇಳುತ್ತದೆ, ಆ ಪ್ರಯಾಸದ ಫಲವನ್ನು ನಾವು ಕೊಡುವವರಾಗಿರಬೇಕು. ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯದ 15ನೇ ವಾಕ್ಯ ಹೇಳುತ್ತದೆ, ನಿತ್ಯ ಜೀವದ ಫಲವನ್ನು ನಾವು ಕೊಡುವವರಾಗಿರಬೇಕು. ನಾವು ನಿತ್ಯ ಜೀವದ ಫಲವನ್ನು ಕೊಡುವವರಾಗಿರಬೇಕೆಂದು ಇಬ್ರಿಯ 13:15 ಹೇಳುತ್ತೆ. ಗಲಾತ್ಯರು ಬರೆದ ಪತ್ರಿಕೆ 5:22, ದೇವರ ಆತ್ಮನಿಂದ ಉಂಟಾಗುವ ಫಲಗಳು ನಮಗೆ ಚೆನ್ನಾಗಿ ಗೊತ್ತು, ಅದನ್ನು ಕೊಡುವವರಾಗಿರಬೇಕು. 1ನೇದಾಗಿ ನಾವು ಧರ್ಮವನ್ನಲ್ಲಿ ನಡೆಯುವವರಾಗಿರಬೇಕು. 2ನೇದಾಗಿ ನಾವು ಫಲ ಕೊಡುವಂಥ ವಿಶ್ವಾಸಿಗಳಾಗಿರಬೇಕು. 3ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 23ನೇ ವಾಕ್ಯ, ಪರಲೋಕಕ್ಕೆ ಹೋಗಬೇಕಾದ್ರೆ ಒಬ್ಬನ ಜೀವನದಲ್ಲಿ ಕ್ಷಮೆ ಎನ್ನುವುದಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 18:23ನೇ ವಾಕ್ಯವನ್ನು ನೀವು ಮನೆಗೆ ಹೋಗಿ ಓದ್ರಿ. ಅಲ್ಲಿ ದೇವರಲ್ಲಿ ಹೇಳ್ತಾ ಇದ್ದಾನೆ, ಕ್ಷಮಿಸದ ಇರುವವನು ಅವನ ದೇವರ ರಾಜ್ಯವನ್ನ ಪಾಲ್ಗಾರನಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯೇಸು ಸ್ವಾಮಿ ಅಲ್ಲಿ ಹೇಳುವುದಂತ ಉದಾಹರಣೆ, ಒಬ್ಬನು ಕೋಟಿ ಸಾಲ ಮಾಡಿದಾಗ ಯಜಮಾನನ್ ಬಂದು ಕೇಳ್ತೇನೆ, ನಿನ್ನ ಮನೆ ಮಾರಿ ಕೂಡ ಅವನು ಹೇಳ್ದ ನನ್ನ ಕೈಯಲ್ಲಿ ಆಗಲ್ಲ. ಯಜಮಾನ ಹೇಳ್ತಾನೆ, ಹೋಗ್ಲಿ ಬಿಡು ಅಂತ ಕ್ಷಮಿಸ್ಬಿಡ್ತಾನೆ. ಆದರೆ ಇವನು ಸಾಲ ಒಂದು ಕ್ಷಮೆ ಹೊಂದಿಕೊಂಡು ಬಂದವನು, ಅವನಿಗೆ 50 ರೂಪಾಯಿ ಯಾರೋ ಕೊಡಬೇಕು, ಅವ್ನು ಕ್ಷಮಿಸಲಿಲ್ಲ, ಅವನು ತೆಗೆದುಕೊಂಡು ಹೋಗಿ ಅವನ ಸೆರೆಮನೆಗೆ ಹಾಕಿದ. ಯಜಮಾನ ಕೇಳ್ತಾನೆ, ಕೋಟ್ಯಾಂತರ ರೂಪಾಯಿ ಕ್ಷಮಿಸಿದಂತ ನನ್ನನ್ನು ನಾನು ಕ್ಷಮಿಸಿದ, ಅವನು 50 ರೂಪಾಯಿ ಕ್ಷಮಿಸಲಿಲ್ಲ, ಅವನು ಹಿಡ್ಕೊಂಡು ಬಂದು ಅವನನ್ನು ತೆಗೆದುಕೊಂಡು ಕತ್ತಲೆ ಕೋಣೆಗೆ ಹಾಕಿ ಅಂತ ದೇವರು ಹೇಳಿದನು. ದೇವರ ವಾಕ್ಯ ಹೇಳುತ್ತೆ, ನೀವು ಕ್ಷಮಿಸದೆ ಹೋದ್ರೆ ನೀನು ಪರಲೋಕ ರಾಜ್ಯಕ್ಕೆ ಸೇರಕ್ಕಾಗಲ್ಲ ಎನ್ನೋದು ದೇವರ ಅಲ್ಲಿ ಉದಾಹರಣೆ ತಿಳಿಸ್ತಾನೆ. ಯಾರು ದೇವರ ರಾಜ್ಯವನ್ನು ಸೇರ್ಲಿಕ್ಕಾಗಲ್ಲ? ಕ್ಷಮಿಸದೇ ಇರುವವನು. ದೇವರ ವಾಕ್ಯದಲ್ಲಿ ಅದರ 35ನೇ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 18:35 ಹೇಳುತ್ತೆ, ಮನಪೂರ್ವಕವಾಗಿ ನೀನು ಕ್ಷಮಿಸದೆ ಹೋದರೆ, ಮನಪೂರ್ವಕವಾಗಿ ನೀನು ಕ್ಷಮಿಸದೆ ಹೋದರೆ, ನಿನ್ನಲ್ಲಿ ಹಗೆತನ, ದ್ವೇಷ, ಕ್ರೋಧ, ಕೋಪ ಎನ್ನೋದು ನಿನ್ನಲ್ಲಿ ಉಳ್ಕೊಂಡಿದ್ರೆ ನಿನ್ನ ದೇವರ ರಾಜ್ಯವನ್ನು ಪಡೆಯೋದು ಬಹಳ ಕಷ್ಟ ಎನ್ನೋದು ಚೆನ್ನಾಗಿ ನೀನು ನೆನಪಿಟ್ಟುಕೊಳ್ಬೇಕು. ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಕಳಿಸ್ಬೇಕಾದ್ರೆ ಅದನ್ನೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 12ನೇ ವಾಕ್ಯದಲ್ಲೂ ಈ ರೀತಿಯಾಗಿ ತಾನು ಹೇಳಿದ್ರು, ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸೋ ಪ್ರಕಾರ ನಮ್ಮ ತಪ್ಪುಗಳನ್ನು ನೀನೇನು ಮಾಡು, ಕ್ಷಮಿಸು. 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ನೀವು ಕ್ಷಮಿಸದೆ ಹೋದರೆ ಪರಲೋಕ ರಾಜ್ಯದ ತಂದೆಯು ನಿಮ್ಮನ್ನು ಕ್ಷಮಿಸೋದಕ್ಕೆ
ಸಾಧ್ಯವಿಲ್ಲ ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಾಕ್ಯ ಮತ್ತು 24ನೇ ವಾಕ್ಯ ಹೇಳುತ್ತದೆ, ದೇವರು ತಾನು ಇರುತ್ತೆ ಹೇಳ್ತಾನೆ, ನಿನ್ನ ಯಜ್ಞವನ್ನು ಸಮರ್ಪಿಸೋದಕ್ಕಿಂತ ಮುಂಚಿತವಾಗಿ ನಿನ್ನ ಸಹೋದರನಲ್ಲಿ ಏನಾದರೂ ಕ್ಷಮೆ ಇದ್ರೆ ಹೋಗಿ, ನಿನ್ನ ಸಹೋದರಲ್ಲಿ ಏನಾದರೂ ಇದ್ರೆ ಹೋಗಿ ನಿನ್ನ ಕ್ಷಮೆ ಕೇಳ್ಕೊಂಡು ಬಂದ ಆಮೇಲೆ ಯಜ್ಞವನ್ನು ಸಮರ್ಪಿಸು, ಆಗ ದೇವರು ಮೆಚ್ಚುತ್ತಾನೆ ಅಂತ. ಹುಷಾರು, ನಮ್ಮ ಜೀವನದಲ್ಲಿ ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಭೂಲೋಕದಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಯಾವುದು ಬ್ಯಾಲೆನ್ಸ್ ಉಳಿಸ್ಕೋಬಾರ್ದು. ನೀವ್ಯಾರು ಸ್ತೋತ್ರ ಹೇಳಲಿಲ್ಲ. ವಿಶ್ವಾಸಿಗಳಾದಂಥ ನಾವುಗಳು ಅಲ್ಲೋ ಇಲ್ಲೋ ಎಲ್ಲೋ ಇದ್ರೆ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ತಿಪ್ಪೆಗೆ ಹಾಕ್ರಿ. ಇದು ನಿಮ್ಮನ್ನು ಪರಲೋಕಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಹೋಗಲ್ಲ. ನಾವೆಲ್ಲ ಹೋಗ್ಬೇಕು. ಅದರಿಂದನೇ ನಾನು ಈ ಸಂಗತಿ ಹೇಳ್ತಾ ಇರೋದು. ಎಚ್ಚರಿಕೆ ಅಷ್ಟೇ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 1 ಮತ್ತು 1ನೇ ಅಧ್ಯಾಯದ 13ನೇ ವಾಕ್ಯ ಹೇಳ್ತಾರೆ, ಎಚ್ಚರವಾಗಿರು. ಕಳೆದ ದಿವಸಗಳಲ್ಲಿ ರಾಜ್ಯಪಾಸ್ಟ್ರು ಹೇಳಿದ್ರು ಎಚ್ಚರವಾಗಿರ್ರಿ ಅಂತ. ಯಾವ್ದಾವ್ದ್ರ ಕಾರ್ಯದಲ್ಲಿ ಎಚ್ಚರವಾಗಿರಬೇಕು? ನಮ್ಮ ಪ್ರಾರ್ಥನೆಯ ಕುರಿತಾಗಿ ಎಚ್ಚರವಾಗಿರಬೇಕು. 2ನೇದಾಗಿ ನಮ್ಮ ಪರಿಶುದ್ಧತೆಯ ಕುರಿತಾಗಿ ಎಚ್ಚರವಾಗಿರಬೇಕು. 3ನೇದಾಗಿ ಕ್ರಿಸ್ತನ ಬರೋಣದ ಕುರಿತಾಗಿ ನಾವು ಎಚ್ಚರವಾಗಿರಬೇಕು. 4ನೇದಾಗಿ ನಮ್ಮ ಕ್ರಿಯೆಗಳ ಕುರಿತಾಗಿ ನಾವು ಎಚ್ಚರವಾಗಿರಬೇಕು. 5ನೇದಾಗಿ ನಮ್ಮ ನಿಲುವಂಗಿಯ ಕುರಿತಾಗಿ ನಾವು ಎಚ್ಚರವಾಗಿರಬೇಕು. ಈ 5 ಕಾರ್ಯಗಳಲ್ಲಿ ನಾವು ಎಚ್ಚರವಾಗಿರಬೇಕು. ಕಡೆಯದಲ್ಲ ಇನ್ನೂ ಇದೆ, ನಾನು ನಿಲ್ಲಿಸ್ಬಿಡ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 14ನೇ ವಾಕ್ಯ ಮತ್ತು 30ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ನಂಬಿಗಸ್ತರಾಗಿರಬೇಕು. ನಂಬಿಗಸ್ತನಾಗಿರುವವನು ಮಾತ್ರನೇ ಅವನು ದೇವರ ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ಸಾಯಬೇಕಾದ್ರೂ ನೀನೇನಾಗಿರಬೇಕು? ನಂಬಿಗಸ್ತನಾಗಿರು. ಆಗಿದ್ರೆ ಮಾತ್ರನೇ ಜೀವ ಎಂಬ ಜಯಮಾಲೆಯನ್ನು ನೀನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾದರೆ ವಿಶ್ವಾಸಿಗಳಾದಂಥ ನಾವುಗಳು ದೇವ್ರು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ನಂಬಿಗಸ್ತರಾಗಿರೋಣ. ಯೋಗ್ಯರೆಂದು ದೇವರು ನಮಗೆ ಕೊಡಲಿಲ್ಲ, ದೇವರು ಯೋಗ್ಯರನ್ನಾಗಿ ನಮ್ಮನ್ನು ಮಾಡಿ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ಮಕ್ಕಳು ಗಮನಿಸಿ, ದೇವರು ನಮಗೆ ಕೊಟ್ಟಂಥ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿರೋಣ. ಜಸ್ಟ್ ನನ್ನ 5 ಸಂಗತಿಯನ್ನು ಮಾತ್ರನೇ ನಾನು ಹೇಳಿದ್ದು. ಯಾರ್ಯಾರು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗೋದಿಲ್ಲ? 1, ಅಧರ್ಮ ಮಾಡೋರು. ಹಾಗಾದರೆ ನಮ್ಮಲ್ಲಿ ಅಧರ್ಮ ಬರಬಾರ್ದು. 2ನೇದಾಗಿ ಫಲ ಕೊಡದೇ ಇರುವವರು, ನಾವು ಫಲ ಕೊಡುವವರಾಗಿರಬೇಕು. 3ನೇದಾಗಿ ಕ್ಷಮಿಸದೇ ಇರುವವರು, ನಾವು ಕ್ಷಮಿಸುವವರಾಗಿರಬೇಕು. 5ನೇದಾಗಿ ಎಚ್ಚರಿಕೆ ಇಲ್ಲದವರು, ನಾವು ಎಚ್ಚರವಾಗಿರಬೇಕು. 6ನೇದಾಗಿ ನಂಬಿಗಸ್ತರಾಗದೇ ಇರುವವರು. ಹಾಗಾದರೆ ನಾವು ನಂಬಿಗಸ್ತರಾಗಿರಬೇಕು. ನಾವು 6 ಕಾರ್ಯ ನೆನಪಿಟ್ಕೊಳ್ಬೇಕು. ನನ್ನ ಏನೇ ಮಾಡಿದ್ರು ನಾನು ಇಹಲೋಕದಲ್ಲಿ ಧರ್ಮವನ್ನೇ ನಾನು ಮಾಡ್ತೇನೆ. 2ನೇದಾಗಿ ನನ್ನಲ್ಲಿ ಒಳ್ಳೆ ಫಲವನ್ನೇ ನಾನು ಕೊಡ್ತೇನೆ. 3ನೇದಾಗಿ ಕ್ರಿಸ್ತೇಸುವಿನ ಮನಸ್ಸಿನ ಪ್ರಕಾರ ನಾನು ಮತ್ತೊಬ್ಬರನ್ನ ಕ್ಷಮಿಸೋನಾಗಿರ್ತೇನೆ. 4ನೇದಾಗಿ ನಾನು ಎಚ್ಚರವಾಗಿರ್ತೇನೆ. 5ನೇದಾಗಿ ನನ್ನ ಜೀವನದಲ್ಲಿ ಒಳ್ಳೆ ತಾಲಂತುಗಳನ್ನು ಕೊಡುವನಾಗಿರ್ತೇನೆ.